ಆಯಿತು. ಅತಿಕಾಯ, ಇಂದ್ರಜಿತ್ತು, ಕುಂಭಕರ್ಣ ಒಬ್ಬರು ಇಬ್ಬರು ಮಹಾದಾನವರು. ಅವರನ್ನೆಲ್ಲ ಕೊಂದು ಕಳೆದಿದ್ದೇವೆ. ಎಷ್ಟು ಕೊಂದರೂ ದಾನವರು ವೀರರ ಸಂಖ್ಯೆ ಕಡಿಮೆ ಆಗುವುದಿಲ್ವಲ್ಲ. ಮತ್ತೆ 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 ಮುಂಬರಿದು ಬರ್ತಾ ಇದ್ದಾರೆ. ನಮಗಭಿಮುಖವಾಗಿ ಘೋರ ದಾನವರೇ ಬರ್ತಾ ಇದ್ದಾರೆ. ಇವತ್ತು ರಣಕ್ಷೇತ್ರದಲ್ಲಿ ಆಗುತ್ತಿರುವಂತಹ ಬದಲಾವಣೆಯನ್ನು ಗಮನಿಸಿದೆಯಾ? ಆಗುತ್ತಿರುವಂತಹ ಪರಿಸ್ಥಿತಿ ಏನು ಎನ್ನುವುದನ್ನು ನೀನು ಗಮನಿಸಿದೆಯಾ? ಘೋರ ದಾನವರೆಲ್ಲ ಈ ಕಡೆ ಮುಂದೊತ್ತಿ ಬರ್ತಾ ಇದ್ದಾರೆ. ಕಪಿ ಗಡನದಲ್ಲಿ ಚೀತ್ಕಾರ ಪ್ರಾರಂಭ ಆಗಿದೆ. ನಮ್ಮ ಕಪಿಗಳು ಬೆದರುವವರಲ್ಲ, ವಿಶೇಷವಾದಂತಹ ಕಪಿಯ ಕೂಗು ಕೇಳ್ತಾ ಇದೆ. ಹಾಗಾದ್ರೆ ಈಗ ಬರುತ್ತಿರುವವ ಯಾರಿರಬಹುದು? ಎಲ್ಲ ಬಲವನ್ನು ಸುಮಾರು ಮಾಡಿದೆವು ನಾವು ಎಂದು ತಿಳಿಯುತ್ತಿರುವಂತೆ ಮತ್ತೆ 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 ದಾನವ ಕೊಟ್ಟು ಬರ್ತಾ ಇದೆ. ಈ ಕಡೆ ದಾನವರ ಹಾವಳಿ ಆಗ್ತಾ ಇದೆ. ಹಾಗಾದ್ರೆ ಇಂದು ಇವರೆಲ್ಲ ಆ ದಾನವರಲ್ಲಿ ಹರ್ಷೋದ್ಗಾರ, ಕಪಿಗಳಲ್ಲಿ ವಿಶೇಷವಾದಂತಹ ಚೀತ್ಕಾರ. ಕಾರಣ ಏನಿರಬಹುದು? ಯಾರು ಬರ್ತಾ ಇದ್ದಾರೆ ಹೇಳಬಲ್ಲಯ? ರಾಮಚಂದ್ರ, ವಿಭೀಷಣ ಬರುವವರು ಯಾರು ಎನ್ನುವಂತಹ ಕುತೂಹಲ ಸರಿಯಾದತೆ. ಹಾಗಾದ್ರೆ ಬರುವವರು ಯಾರು? ಒಂದು ಸಂದರ್ಭ, ದಿಕ್ಕು ದೆಸೆ ಇಲ್ಲದೆ ಬದುಕುತ್ತಿರುವಂತಹ ದಾನವರಿಗೆ ಒಂದು ನೆಲೆಯನ್ನ ಕಲ್ಪಿಸಿಕೊಟ್ಟವ ಅವನೇ ನಮ್ಮ ಅಣ್ಣನಾದಂತಹ ರಾವಣೇಶ್ವರ. ಅವ ಒಂದು ಸುವರ್ಣ ಯುಗ ಎನ್ನುವ ಹಾಗೆ ದಾನವರಿಗೆ ಒದಗಿಸಿಕೊಟ್ಟವ. ಒಂದು ಸಂದರ್ಭ, ಸೀತೆಯನ್ನ ತಂದ ಕಾಲಕ್ಕೆ ನಾನೇ ಆಡಿರುವಂತಹ ಮಾತು ಏನು? ಬೇಡ ರಾಮನಲ್ಲಿ ದ್ವೇಷ, ಬಿಟ್ಟು ಕಳುಹಿಸು ಅಂತ ಹೇಳಿದ್ರೆ ನನ್ನ ಮಾತನ್ನೇ ಧಿಕ್ಕರಿಸಿದ ಕಾರಣದಿಂದಲಾಗಿ ನಿನ್ನನ್ನ ಸೇರಬೇಕಾಯಿತು ನಾನು. ಹಾಗೆಯೇ ಇವತ್ತು ಎಲ್ಲವನ್ನ ಕಳೆದುಕೊಂಡಿದ್ದಾನೆ. ಅನೇಕ ರಕ್ಕಸರನ್ನ ಕರೆಸಿದ, ಪಾತಾಳದಿಂದಲೂ ಕರೆಸಿದ. ಆದ್ರೆ ಯಾರಿಂದಲೂ ಗೆಲುವೆನ್ನುವುದು ಅವನ ಪಾಲಿಗೆ ಸಿಗದೆ ಇದ್ದ ಕಾಲಕ್ಕೆ ಮುಂದೆ ಯಾರು ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ, ಯೋಚನೆ ಮಾಡುವುದಕ್ಕೆ ಇದ್ರಲ್ವ ಯೋಚಿಸುವುದಕ್ಕೆ? ಇದ್ದದ್ದನ್ನೆಲ್ಲವನ್ನು ಕಳೆದುಕೊಂಡು ಆಗಿದೆ. ಈಗಾಗಲೇ ಕಳೆದುಕೊಂಡ ಮೇಲೆ ಬರುವವರು ಯಾರು? ಬರಬೇಕಾದ ಅನಿವಾರ್ಯತೆ ಎನ್ನುವುದು ಇಂದು ರಾವಣನಿಗೆ ಒದಗಿ ಬಂದಿದೆ. ಆ ಕಾರಣದಿಂದಲಾಗಿ ರಾವಣೇಶ್ವರ ಇದ್ದ ಮೂಲ ಬಲವನ್ನ ಕೂಡಿಕೊಂಡು ಈ ಕಡೆಗೆ ಬರುತ್ತಲಿದ್ದಾನೆ. ಆ ಕಾರಣದಿಂದಲಾಗಿ ಕಪಿಗಣನೆಗಳೆಲ್ಲ ಚೀತ್ಕಾರವನ್ನ ಮಾಡುತ್ತಾ ಇದೆ. ರಕ್ಕಸದಲ್ಲಿರುವಂತವರೆಲ್ಲ ಹರ್ಷೋದ್ಗಾರವನ್ನ ಕೂಗುತ್ತಾ ಇದ್ದಾರೆ. ಹಾಗಾದ್ರಲ್ಲಿ ಬರ್ತಾ ಇರುವವ ಸಾಮಾನ್ಯನಲ್ಲ. ಈ ಎಲ್ಲ ಪ್ರಕರಣಕ್ಕೂ ಕಾರಣೀಕರ್ತನಾದಂತಹ ನಮ್ಮಣ್ಣ ರಾವಣೇಶ್ವರ ಬೇಕಿತ್ತು ನಮಗಿದು. ನಮ್ಮ ನಿರೀಕ್ಷೆ ಇರುವುದೇ ರಾವಣನ ಮೇಲೆ ಅಲ್ವೇ? ರಾವಣ ನನ್ನೆದುರಿಗೆ ಆಗಲೋ ಈಗಲೋ ಒಮ್ಮೊಮ್ಮೆ ಕಾಣಿಸಿಕೊಂಡು ವಿಮುಖನಾದವನೇ. ಆದರೆ ಮೂಲ ಸತ್ವವನ್ನು ಕಳೆದುಕೊಂಡವಲ್ಲ, ಮೂಲ ಬಲವನ್ನು ಸೇರಿ ರಾಮನಿಗೆ ಎದುರಾಗಬೇಕು ಎನ್ನುವಂತಹ ಉದ್ದೇಶದಿಂದ ಬರುತ್ತಿದ್ದಾನೆ ಅಂತಾದ್ರೆ ಅಂತಹ ರಾವಣನ ಸಂಹಾರಕ್ಕೆ ರಾಮ ಸದಾ ಸಿದ್ಧನಿದ್ದೇನೆ. ಧನುಷ್ಠಂಕಾರ ಮಾತ್ರವಿಲ್ಲ. ಪ್ರತಿನಿತ್ಯವೂ ತೃಣದ ವರ್ತಮಾನವನ್ನ ತಂದು ತಮ್ಮ ಪಾದ ಮೂಲಕ್ಕೆ ಒಪ್ಪಿಸಿ ಹೋಗಬಹುದಾದ ಹೊಣೆಗಾರಿಕೆ ಉಳ್ಳವನು ನಾವು. ಯುದ್ಧ ವಾರ್ತಾವಾಹಕ. ಆದರೆ ಒಂದು ಯುದ್ಧ ಪ್ರಾರಂಭ ಆದ ಇಂದಿನ ದಿನವರೆಗೂ
ಈ ಧ್ವನಿಯಲ್ಲಿ ಬದಲಾವಣೆ ನಿನ್ನ ಬರೋಣದಲ್ಲಿ ನಿನ್ನ ಧ್ವನಿಯಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಕೇಳಿ ಹೇಳು. ತಾವು ಏನನ್ನೇ ಕಳೆದುಕೊಳ್ಳಿ, ಯಾವುದನ್ನೇ ಕಳೆದುಕೊಳ್ಳಿದ್ರು ಮೂಲ ಬಲವನ್ನ ಈವರೆಗೆ ತಾವು ಕಳೆದುಕೊಂಡವರಲ್ಲ. ನಮಗೆ ಬಲವೇ ಮೂಲವಾಗಿತ್ತು, ಅಲ್ಲವೇ? ಮೂಲ ಬಲವೂ ಬೇರೆ ಇತ್ತು. ನಿಜ. ಅದರ ಅರ್ಥ ತಾವೇ ಹೇಳುವಾಗೆ ಹಾ. ರಾವಣನ ಅಂತಃಸತ್ವವನ್ನ ಸೋಲಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ ತಾವೇ ಹೇಳ್ತಾ ಇದ್ದರು. ಪ್ರಭು, ಈ ದಿನ ಹಾ. ನಮ್ಮ ಮೂಲ ಬಲ ಹಾ. ರಣಕ್ಷೇತ್ರಕ್ಕೆ ಕಾಲಿಟ್ಟು ಹಾ. ಪದ್ಯ ಹೊಡೆದು ಹಾ. ಸಾಗುತ್ತಿರುವ ಆ ಸಂದರ್ಭದಲ್ಲಿ ಎಲ್ಲಿಂದಲೋ ಬಂದಿರುವ ಕಪ್ಪಿ ಸೇನೆಗಳೆಲ್ಲ ಹೊಲ್ಕಿರಿದು ನಮ್ಮನ್ನು ಹಂಗಿಸುತ್ತಿರುವವರು ಅಡಗಿ ಕುಳಿತುಕೊಳ್ಳುವಂತಹ ಪ್ರಸಂಗವನ್ನು ಕಣ್ಣಾರೆ ಕಂಡಿದ್ದೇವೆ ಪ್ರಭು. ಹೌದಾ? ಹೆಚ್ಚೇನು ಹಾ. ಭೂಮಿಯೇ ತೆರೆಯುವ ತೆರದಲ್ಲಿ ನಮ್ಮ ಮೂಲ ಫಲ ರಣಕ್ಷೇತ್ರದಲ್ಲಿ ಹೋಗುವಾಗ ಹಾ. ಆಹಾ ಆಹಾ ಸಂತೋಷವನ್ನು ಅನುಭವಿಸುತ್ತಾ ಅಂತವರು ನಾವೆಲ್ಲ. ನೀನು ಬಂದ ಸ್ಥಿತಿಗೂ ನೀನಾಡುವ ಮಾತಿಗೂ ಒಂದಕ್ಕೊಂದು ಸಂಬಂಧ ಕಾಣ್ತಾ ಇಲ್ವಲ್ಲ, ಯಾಕೆ? ಹಾಗೆ ಸಂತೋಷವನ್ನ ಅನುಭವಿಸುತ್ತಾ ಇರುವ ಸಂದರ್ಭ, ಹಾ. ಆ ಸಂತೋಷ ಎನ್ನುವುದು ಬಹಳ ಕಾಲ ಉಳಿಯಲಿಲ್ಲ ಪ್ರಭು. ಯಾಕೆ? ಮೂಲಬಲದ ಹೊಣೆಗಾರಿಕೆಯನ್ನು ಹೊತ್ತು ಹೊರಟವನು ಹಾ. ಸುಪಾಶ್ವ ಹಾ. ಹಾ. ಮುಂದೆ ಸಾಗುತ್ತಾ ಇರುವಂತೆ ಉಳಿದ ಕಪಿಗಳನ್ನ ಸೇರಿ ನಮ್ಮ ಮೂಲ ಬಲದ ಮೇಲೆ ಎರಗಿದಾಗ ಪ್ರಭು ನಮ್ಮ ಕಲಿ ಸುಪಾಶ್ವಕ ಆಮೇಲೆ ತನ್ನ ಕೊಂದ ತಮ್ಮ ಪುತ್ರ ಇಂದ್ರನನ್ನೇ ಗೆದ್ದು ಇಂದ್ರಾರಿ ಅಂತ ಕರೆಸಿಕೊಂಡವನು ಮೇಘನಾದ ಎನ್ನುವ ಹೆಸರನ್ನ ಅಳಿಸಿ ಇಂದ್ರಜಿತ್ ಎನ್ನುವ ಹೆಸರನ್ನ ಸ್ಥಾಪಿಸಿದವನು ತಮ್ಮ ಮಗ. ಈ ದೃಶ್ಯವನ್ನ ಕಂಡು ಚಂಡಾಮಂಡಲರಾಗಿ ಒಂದು ಗಳಿಗೆ ಯೋಚಿಸಿದ ಅವರು ಮೂಲ ನಿಖಂಬಳೆಗೆ ಸಾರಿ ಮಾರಣಾಧ್ವರವನ್ನು ನಡೆಸುವ ಮುಖೇನು ಮಾಯಾ ಸೀತೆಯನ್ನು ನಿರ್ಮಿಸಿ ತಲೆ ಕಡೆದು ವಿಚಲಿತನಾಗಬೇಕು ರಾಮ ಎಂಬ ಹಂಬಲದಿಂದ ಇರುವ ಹೊತ್ತಿಗೆ ರಾಮನ ತಪ್ಪುವಂತೆ ಲಕ್ಷ್ಮಣನೆಂಬವನಂತೆ ಪ್ರಭು ನಿಕುಂಬಳಿಗೆ ಸೇರಿ ತಮ್ಮ ಮಗನನ್ನು ಕೊಂದಬೇಕು. ಒಂದೊಂದು ದಿನ
ಅಶೋಕವನವನ್ನ ಧ್ವಂಸ ಮಾಡಿದ್ದಲ್ಲದೆ ಲಂಕಾ ಪಟ್ಟಣವನ್ನೇ ಬೆಂಕಿ ಪಟ್ಟಣವನ್ನಾಗಿಸಿದ ಆ ಕಪಿಕೋದಕ ಒಂದಿನಿಂದ ಇಂದಿನವರೆಗೂ ರಾಮನ ಸೇನೆಯನ್ನಾಗಲಿ ರಾಮನ ಚರ್ಯ ಚಟುವಟಿಕೆಗಳನ್ನಾಗಲಿ ಗಮನಿಸುತ್ತಾ ಹೋದರೆ ವೈರಿಯೇ ಆಗಿರಬಹುದು ರಾಮಪ್ರಭು. ಆದರೆ ಅವನ ಗುಣವನ್ನು ನಾವು ನಮಗಾದ ಅನುಭವವನ್ನು ಸನ್ನಿಧಾನದಲ್ಲಿ ಚಿತ್ತರಿಸುವುದಕ್ಕಾಗಿ ಮುಂದಾಗ್ತಾ ಇದ್ದೇನೆ. ಹೇಳು ಹೇಳು. ವೈರಿಯೇ ಆದರೇನು, ಅವನ ಗುಣವನ್ನು ಅವಗುಣವನ್ನು ನಾವು ಗಮನಿಸಲೇಬೇಕಾದದ್ದು ಸತ್ಯ ಸಂಗತಿ. ಸರಿಯಾದ ಮಾರ್ಗ ಹೌದಲ್ಲ. ಆ ರಾಮ ಲಂಕೆಗೆ ಕಾಲಿಡುವ ಮೊದಲೇ ಏನೆಲ್ಲ ಸಾಧಿಸಿದವನು ಎಂಬುದನ್ನ ನಾವು ಕೇಳಿದ ಸಂಗತಿಯನ್ನ ಯೋಚಿಸಬೇಕು. ತಾನು ಪ್ರಭು, ರಾಮ ಸಾಮಾನ್ಯದವನಲ್ಲ. ರಾಮ ಒಬ್ಬ ಮನುಷ್ಯ ಅಂತ ಕಂಡ್ರೆ ಮನುಷ್ಯನಾಗಿಯೇ ಕಾಣಿಸಿಕೊಳ್ತಾನಂತೆ. ರಾಮ ಒಬ್ಬ ದೇವರು ಅಂತ ಭಾವಿಸಿದರೆ ಅವರ ಪಾಲಿಗೆ ದೇವರಾಗಿಯೇ ಕಾಣಿಸಿಕೊಂಡು ಬಂದಿದ್ದಾನಂತೆ. ರಾಮ ಒಬ್ಬ ವೈರಿ ಅಂತ ನೋಡಿದರೆ ವೈರಿಗಳಾಗಿಯೇ ಅವನ ಉದ್ದೇಶವನ್ನ ಈಡೇರಿಸಿಕೊಳ್ಳುತ್ತಾನೆ ಎಂಬುದಕ್ಕೆ ಅವನು ನಡೆದ ಬಂದ ದಾರಿಯೇ ಸಾಕಾಗದೆ. ಯೋಚಿಸಿ, ಮೂಲದಲ್ಲಿಯೇ ಯೋಚಿಸಿದ್ರು ನನಗೆ ಅರ್ಥ ಆಗುವುದಿಲ್ಲ. ತಾವು ಕಡಿಮೆ ಅಂತ ನಾನು ಹೇಳುವುದಲ್ಲ, ರಾಮ ಕಡಿಮೆ ಅಲ್ಲ, ಹೆಚ್ಚಿನವನು ಎಂಬುದಕ್ಕೆ ನಾನು ತಿಳಿದಂತೆ ಹೇಳ್ತಾ ಇದ್ದೇನೆ. ನಿಮ್ಮನ್ನು ಸೋಲಿಸಿದವ ಕಾರ್ತವೀರನ್ನು ತಂದು ಮುಗಿಸಿದವ ಭಾರ್ಗವರಾಮನನ್ನು ವಿರಾಮ ಹೇಳಿದವನು ಈ ಶ್ರೀರಾಮ ಅಂತಾದರೆ ರಾಮನ ಸಾಮರ್ಥ್ಯ ಎಷ್ಟು ಹೋಗಲಿ. ಸಾಮರ್ಥ್ಯ ಒಂದೇ, ಅವನ ಗುಣಗಳನ್ನು ನಾವು ಗ್ರಹಿಸಬೇಕಲ್ಲ. ಪ್ರಭು, ತಾನೇ ಬಿಟ್ಟ ತಮ್ಮ ಸ್ನೇಹಿತನಾದ ವಾಲಿಯ ಮೈ ನಿನ್ನ ತಪ್ಪನ್ನು ನೀನರಿತು ಬದುಕುವ ಆಸೆ ನಿನಗಿದ್ದರೆ, ಬದುಕಬೇಕೆಂಬ ಆಸೆ ಇದ್ದರೆ ನೋವಾಗದಂತೆ ಪ್ರಾಣವನ್ನು ಹಿಂದು ತೆಗಿತೇನೆ ಅಂತ ಹೇಳ್ತಾನೆ ಅಂತಾದರೆ ಎಷ್ಟು ಹಿರಿದಾದ ಗುಣ ಯೋಚಿಸಿ. ಪ್ರಭು, ಶಕ್ತಿಯಿಂದ ಬಾಣವನ್ನು ಬಿಡಬಲ್ಲ, ಅನುಗ್ರಹದಿಂದ ಜೀವವನ್ನು ಕೊಡಬಲ್ಲ ಅಂತಾದರೆ ರಾಮನ ವ್ಯಕ್ತಿತ್ವ ಎಷ್ಟು ತೊಡಗು, ರಾಮನ ಸಾಮರ್ಥ್ಯ ಎಷ್ಟು ತೊಡಗು. ಹೋಗಲಿ ಬಿಡಿ. ತಮ್ಮ ವಿಭೀಷಣ ರಾಮನ ಸೇನೆ ಲಂಕೆಯನ್ನು ಮುಟ್ಟಿದ ಆ ಕ್ಷಣವಲ್ಲೇ ತಮ್ಮ ವಿಚಾರವನ್ನು ವಿರೋಧಿಸಿ ವೈರಿಯ ಸ್ಥಾನದಲ್ಲಿರುವಂತ ರಾಮನನ್ನು ಸೇರಿ ಕೊಂಡಿತ್ತು. ಆ ಕ್ಷಣದಲ್ಲಿಯೂ ರಾವಣನು ತಮ್ಮ ವಿಭೀಷಣ ವೈರಿ
ಈತ ಎಂಬುದಾಗಿ ಎಣಿಸದೆ ಶರಣು ಬಂದ ವಿಭೀಷಣನಿಗೆ ಅಲ್ಲೆಲ್ಲಿಯೋ ಕುಳಿತು ಲಂಕಾಧಿಪತಿ ಪಟ್ಟವನ್ನು ಕಟ್ಟಾದರೆ ರಾಮನ ವಿಶಾಲವಾದ ಮನಸ್ಸನ್ನು ಯೋಚಿಸಬೇಕಲ್ಲ, ಅವನ ಗುಣವನ್ನು ನಾವು ಯೋಚಿಸಬೇಕಲ್ಲ. ರಾವಣೇಶ್ವರರಾಗಿ ನೆರೆದವರು ತಾವು, ನಮಗೆ ಸಮಾಧಾನ ಉಂಟು ಪ್ರಭು, ಸಂತೋಷ ಉಂಟು. ತಾವು ಉರಿಯುವ ಅಗ್ನಿಯೇ ಹೌದಾದರೂ ರಾಮ ಸಾಗಿ ಬಂದ ದಾರಿ ಸಾಧಿಸುವ ಕಾರ್ಯವನ್ನು ಕಂಡಾಗ ರಾಮ ಒಬ್ಬ ತುಂಬಿ ಹರಿಯುವ ನದಿಯಂತೆ ಕಾಣಿಸ್ತಾನೆ ಪ್ರಭು. ನದಿಯ ಎದುರಿನಲ್ಲಿ ಬೆಂಕಿ ಆಟ ಈಡೇರುವುದಿಲ್ಲವಲ್ಲ. 10 ಬಗೆಯಿಂದ ಯೋಚಿಸಿ ಕಾರ್ಯಗೊಳ್ಳುವವರು ತಾವು. ನಾವು ಕಂಡದ್ದನ್ನು ಮಾತ್ರ ತಿಳಿದು ಹೇಳುವುದು. ರಾಮ ಹೀಗೆ, ರಾಮ ಇಷ್ಟು ಎಂಬುದನ್ನು ತಿಳಿಯುವುದಕ್ಕೆ ನಮ್ಮಿಂದ ಆಗುವುದಿಲ್ಲ ಅಂತಾದ ಮೇಲೆ ತಪ್ಪು ತಿಳಿದುಕೊಳ್ಳಬಾರದು ಪ್ರಭು. ಹಿಂದೊಮ್ಮೆ ಸೋಲು ಬಂದಾಗಲಲ್ಲ, ಅಲ್ಲ ಸೋಲಾಗುತ್ತದೆ ಎಂಬುದನ್ನು ಕಂಡಾಗಲಲ್ಲ ತಾವು ಸಂಧಾನ ಮಾಡಿ ಬದುಕಿದ್ದೆ, ಲಂಕೆಯಿಂದ ಉಳಿಸಿದ್ದೀರಿ ಪ್ರಭು. ವಾಲೆಯಲ್ಲಿ ಸಂಧಾನ ಮಾಡಿಕೊಂಡಿದ್ದೀರಿ, ಕರ್ತವ್ಯದಲ್ಲಿ ಸಂಧಾನ ಆಗಿದೆ, ಬಲಿಯಲ್ಲಿ ಸಂಧಾನವನ್ನು ಮಾಡಿದ್ದೀರಿ. ಯಾಕಾಗಿ ಹೇಳಿ? ತಾನು ಕಟ್ಟಿದ ಲಂಕೆ ಉಳಿಯಬೇಕೆಂಬ ಭಾವದಿಂದ ಅಲ್ಲವೇ ಪ್ರಭು? ವೈರಿಯೇ ಆಗಿರಬಹುದು, ವಿರೋಧಿಯೇ ಇರಬಹುದು ರಾಮ. ಅವನ ಪರಾಕ್ರಮ ನಮಗಿಂತಲೂ ಮಿಗಿಲಾದದ್ದು ಅಂತಾದ ಮೇಲೆ ಕಳೆದದ್ದು ಹೋದರೂ ಹೋಗಲಿ ಪ್ರಭು. ಅವನಲ್ಲಿ ಬೇಡ, ನೀವು ಬದುಕಿದ್ದರೆ ನಾವು ಸಾಯ್ತೇವೆ ಎಂಬ ಭಯದಿಂದಲ್ಲ ಈ ಮಾತನ್ನು ಹೇಳುವುದು ಪ್ರಭು. ನಾವೆಲ್ಲ ಹುಟ್ಟಿದ್ದಕ್ಕೂ ಅರ್ಥ ಇಲ್ಲ, ನಾಳೆ ಸತ್ತಿದ್ದಕ್ಕೂ ಬೆಲೆ ಇಲ್ಲ ಪ್ರಭು. ನೀವು ಬದುಕಬೇಕು. ಈ ಲಂಕೆಯಲ್ಲಿ ನೀವು ಒಬ್ಬರು ಬದುಕಿದರೆ ಈ ರಾಕ್ಷಸ ಸಮೂಹವೇ ಬದುಕಿದ ಹಾಗೆ. ಈ ಲಂಕೆ ಕಟ್ಟಿ ಬೆಳೆಸಿದವರು ನೀವು ಉಳಿತೀರಿ, ಈ ಲಂಕೆ ಉಳಿತದೆ ಪ್ರಭು. ಆತನಲ್ಲಿ ಬೇಡಿ, ತಲೆಯನ್ನು ಆತನ ಪಾದಕ್ಕೆ ಚಾಚಿ ಕ್ಷಮೆಯಾಚಿಸಿ ನೀವು ಬದುಕಬೇಕು ಪ್ರಭು, ಬದುಕಬೇಕು, ಬದುಕಬೇಕು. One
20 ತೋಳು ಇಡೀ ಭುವನವೇ ನಡುಗುತ್ತಾ ಇತ್ತು. ಭುವನ ತಲ್ಲಣ ರಾವಣ. ಆದ್ರೆ ದುರದ ವಾರ್ತೆಯನ್ನು ಕೇಳುತ್ತಾ ಇದ್ದಂತೆ ನಾನೇ ನಡುಗುವುದಕ್ಕೆ ತೊಡಗಿದ್ದೇನೆ. ಶಂಭೋ ಶಂಕರ. ಸಾಮಾನ್ಯರೇ, ತುಂಗಬಲಾನ್ವಿತ ಸಚಿವರು, ನನ್ನ ಅಂಗರಕ್ಷಕ ಭಟರು ಯಕ್ಕಶ್ಚಿತ ಮಂಗಗಳಲ್ಲಿ ಸೋಲನ್ನು ಸಾವನ್ನು ಅನುಭವಿಸುತ್ತಾ ಇದ್ದಾರೆ ಅಂತಾದರೆ ರಾವಣನ ಸ್ಥಿತಿ ಎಲ್ಲಿಗೆ ಬಂತು? ಲಂಕೆಯ ಗತಿ ಏನಾಗಲಿಕ್ಕಿದೆ? ಶಂಭೋ ಶಂಕರ. ಮೊದಲು ಸೂರ್ಯೋದಯಕ್ಕೆ ಸರಿಯಾಗಿ ಓಲಗವನ್ನು ಕೊಡುತ್ತಾ ಇದ್ದೆ. ಯಾವ ಕ್ಷಣದಲ್ಲಿ ಯುದ್ಧ ಪ್ರಾರಂಭ ಆಯಿತು, ಯುದ್ಧ ವಾರ್ತೆಯನ್ನ ಕೇಳುತ್ತಾ ಕೇಳುತ್ತಾ ದಿಗಿಲುಗೊಂಡ ನಾನು ಸೂರ್ಯೋದಯಕ್ಕೆ ಸರಿಯಾಗಿ ಓಲಗ ಕೊಡುವುದನ್ನೇ ಬಿಟ್ಟೆ. ಸೂರ್ಯಾಸ್ತ ಆದ ಮೇಲೆ ಓಲಗವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದೆ. ಹೊಸ ಇತಿಹಾಸಕ್ಕೆ ಭಾಷ್ಯವನ್ನ ಬರುವಂತಾಯಿತು. ಯಾಕೆ? ರಾವಣ ಧೃತಿಗೆಟ್ಟ, ರಾವಣ ಭಯಪಟ್ಟ. ಇಲ್ಲಿಯವರೆಗೆ ಯಾರು ಅದನ್ನು ನೋಡಿದವರಿಲ್ಲ, ಕೇಳಿದವರಿಲ್ಲ. ಹಾಗಾಗಿ ನನ್ನ ಸ್ಥಿತಿ ಉಳಿದವರಿಗೆ ಗೊತ್ತಾಗಬಾರದು ಎಂಬ ಕಾರಣಕ್ಕಾಗಿಯೇ ಸೂರ್ಯಾಸ್ತ ಆದ ಮೇಲೆ ಒಳಗ ಕೊಡುವುದಕ್ಕೆ ತೊಡಗಿದೆ. ಈ ಹೊತ್ತು ರಾತ್ರಿಯ ಹೊತ್ತು ಒಳಗ ಕೊಟ್ಟಂತಹ ಸಂದರ್ಭ ನಮ್ಮ ವಾರ್ತಾವಾಹಕ, ನನ್ನ ದೂತ, ನನ್ನ ಉತ್ಪನ್ನವನ್ನು ತಿಂದು ಬದುಕಿದವನು. ಗುಣಕ್ಕೆ ಮತ್ಸರ ಉಂಟೆ, ಗೂಢ ಬ್ರಹ್ಮನೋಡು ಹಾಗೆ ಮಾಡಿ ಕೆಡಬೇಡ. ನೀಡು ದಶ ಶಿರವ ಆತನಲ್ಲಿ ಬೇಡು. ಅಬ್ಬಾ, ನನ್ನ ಉತ್ಪನ್ನ ತಿಂದ ದೂತನಿಗೂ ರಾಮ ಯಾರು ಅಂತ ಗೊತ್ತಾಗಿದೆ. ಹಾಗಾದರೆ ಅವನ ವ್ಯಕ್ತಿತ್ವ ಅಸಾಮಾನ್ಯವಾದದ್ದು ಎನ್ನುವುದು ರಾವಣನಿಗೆ ಗೊತ್ತಿಲ್ಲವೇ? 10 ತಲೆ ಉಂಟು, 10 ಮುಖದಲ್ಲಿ ಯೋಚಿಸ್ತೇನೆ. ಒಂದು ತಲೆ ಇದ್ದವರಿಗೆ ಗೊತ್ತಾಗುವ ವಿಷಯ 10 ತಲೆ ಇದ್ದ ರಾವಣನಿಗೆ ಗೊತ್ತಾಗುವುದಿಲ್ಲ. ಹಾಗಾಗಿಯೇ ಅವನ ಮಾತನ್ನ ಕೇಳಿ 20 ತೋಳನ್ನ ಚಾಚಿ ಒಮ್ಮೆ ಬಿರಿಯಾಗಿ ಅಪ್ಪಿಕೊಂಡೆ. ನನ್ನ ಉತ್ಪನ್ನ ತಿಂದಿದ್ದು ಸಾರ್ಥಕವಾಯಿತು ಎನ್ನುವ ಭಾವ. ಆದರೂ ಮರು ಗಳಿಗೆಯಲ್ಲಿ ಜಾಗೃತರಾದೆ. ಇದು ಉಳಿದವರಿಗೆ ಗೊತ್ತಾಗಬಾರದು. ಗೊತ್ತಾಯಿತು ಅಂತಾದರೆ ಈಗಾಗಲೇ ನನ್ನ ಬಲ ಕ್ಷೀಣಿಸುತ್ತಾ ಇದೆ, ಸರ್ವನಾಶವಾಗಿ ಹೋದೀತು ಎಂಬ ಕಾರಣಕ್ಕಾಗಿ ಆ ದೂತನಿಗೆ ಗೊತ್ತಾಗುವ ಮೊದಲೇ ಅಪ್ಪುಗೆಯನ್ನು ಸಡಲಿಸಿ ದೂರ ಸರಿಸಿ ಕಳುಹಿಸಿಕೊಟ್ಟೆ. ಧಾರಾಕಾರವಾದಂತಹ ಕಣ್ಣೀರು, ಧಾರಾಕಾರವಾದಂತಹ ನುಡಿಗಳು ಇಲ್ಲ. ತುಂಬಿದ ಸಭೆಯಲ್ಲಿ ಹೀಗೆ ಮಾಡುವಂತಿಲ್ಲ ಅಂತ ಭಾವಿಸಿ ಸಭೆಯನ್ನು ವಿಸರ್ಜಿಸಿ ಏಕಾಂಗಿಯಾಗಿ ಯೋಚಿಸಬೇಕು, ಏಕಾಂಗಿಯಾಗಿ ದುಃಖಿಸಬೇಕು, ಏಕಾಂಗಿಯಾಗಿ ನನ್ನ ಮನದ ಅಳಲನ್ನು ತೋಡಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ನನ್ನ ಏಕಾಂತ ಮಂದಿರ, ಮಂಡೋದರಿಯ ಭವನ, ಮುಂದೆ ಹಿಂದೆ ಭಟರಿದ್ದರೂ ಇಲ್ಲಿಯೇ ಹೊರಗೆ ಬಂದು ಬಿಟ್ಟು ಹೋಗುವವರೇ ವಿನಃ ಒಳ ಪ್ರವೇಶ ಮಾಡುವುದಿಲ್ಲ. ಅದು ನನ್ನ ಏಕಾಂತ ಭವನ. ಹಾಗಾಗಿ ಏಕಾಂತವನ್ನು ಸೇರಿ ಧಾರಾಕಾರವಾಗಿ ಕಣ್ಣೀರು ಹರಿಸುತ್ತಾ ಇದ್ದೇನೆ. ಶಿವನೇ, ಯಾಕೆ ಹೀಗಾಯಿತು? ಯಾಕೆ ಹೀಗಾಯಿತು? ತಂಗಿಯ ಸವಿ ಮಾತಿಗೆ ತಂಗಿಯ ಸವಿ ಮಾತಿಗೆ
ಖಂಡಿತರಾದಂತಹ ಸಂದರ್ಭ. ಇದ್ದಕ್ಕಿದ್ದ ಹಾಗೆ ಬೊಬ್ಬೆ ಕೇಳಿತು. ಧ್ವನಿ ಬಂದಂತ ದೃಷ್ಟಿಯನ್ನು ಹರಿಸಿದ್ರೆ ಅಣ್ಣ ಅಣ್ಣ ಎಂದು ಕೂಗುತ್ತಾ ನನ್ನ ತಂಗಿ ಶೂರ್ಪನಖ ತುಂಬಿದ ಸಭೆಯನ್ನು ಪ್ರವೇಶ ಮಾಡಿದ್ದು. ಛೇ, ದೂರದ ದಂಡಕಾರಣ್ಯದಲ್ಲಿ ಸ್ವಚ್ಛಂದವಾಗಿ ಬೇರಿಸಿಕೊಂಡಿರುವಂತ ಅವಳನ್ನು ಬಿಟ್ಟಿದ್ದೆ. ಅವಳ ರಕ್ಷಣೆಗೆ ಕರದೂಷಣ ತ್ರಿಶಿರೆ ಮೊದಲಾಗಿರುವಂತ 14,000 ರಕ್ಕಸರನ್ನು ಇಟ್ಟಿದ್ದೆ. ಹೀಗಿದ್ದು ಯಾಕೆ ಬೊಬ್ಬೆ ಹೊಡೆಯುತ್ತಾ ಬರ್ತಾ ಇದ್ದಾಳೆ? ನೋಡಿದರೆ ಮುಖದಿಂದ ಧಾರಾಕಾರವಾಗಿ ಕೆನ್ನೆತ್ತರು, ಕಣ್ಣೀರು ಅದರೊಟ್ಟಿಗೆ ಬೆರೆತು ಹೋಗಿದೆ. ಸನಿಹಕ್ಕೆ ಬಂದಾಗ ನೋಡ್ತೇನೆ ಮೂಗೆ ಕತ್ತರಿಸಲ್ಪಟ್ಟಿದೆ. ಏನು ಹೊಡೆಯಿತು ತಂಗಿ ಮಾರಿ? ತುಂಬಿದ ಸಭೆಗೆ ರಕ್ತಸಿಕ್ತವಾಗಿರುವಂತಹ ಮುಖಮಂಡಲವನ್ನು ಹೊತ್ತು ಬಂದರೆ ರಾವಣನ ಪ್ರತಿಷ್ಠೆಯ ಪ್ರಶ್ನೆ. ಹಾಗಾಗಿ ಒಮ್ಮೆ ಬೇಸರವಾದರೂ ಸಿಟ್ಟು ಬಂತು. ಏನು ಹೊಡೆಯಿತು ತಂಗಿ ಮಾರಿ? ತುಂಬಿದ ಸಭೆಯೆಲ್ಲ ನಿಬ್ಬೆರಗಾಗಿ ನೋಡ್ತಾ ಇದೆ. ಆವಾಗ ಅವಳಾಡಿದ ಮಾತು, ಅಣ್ಣ, ಅಯೋಧ್ಯೆ ಅರೆಗುವರನಂತೆ ರಾಮ ಎನ್ನುವವನಂತೆ ಅವನ ಮಡದಿ ಸೀತೆಯಂತೆ ಅವಳನ್ನ ಕಂಡು ಅವಳು ನಿನಗೆ ಸರಿ ಎಂದು ಭಾವಿಸಿ ಅವಳನ್ನು ಬಲಾತ್ಕಾರವಾಗಿ ಎಳೆತರುವುದಕ್ಕೆ ಮುಂದಾದಾಗ ಆ ರಾಮನ ಕಣ್ಣು ಸನ್ನೆಯಂತೆ ಅವನ ತಮ್ಮ ಲಕ್ಷ್ಮಣ ಎನ್ನುವ ನನ್ನ ನಾಸಾಚ್ಛೇದನ ಮಾಡಿದ. ಅದಕ್ಕೆ ವ್ಯಾಖ್ಯಾನ ಬೇರೆ. ಅತಿಕ್ರಮಕ್ಕೆ ಊನತಿಯೇ ಶಿಕ್ಷೆ. ಅಣ್ಣ, ಹೋದದ್ದು ನನ್ನ ಮರ್ಯಾದೆ ಅಲ್ಲ, ಹೋದದ್ದು ನನ್ನ ಮೂಗಲ್ಲ, ಇಡೀ ಅಯೋಧ್ಯೆಯ ಮೂಗು, ಇಡೀ ಲಂಕೆಯ ಮೂಗು, ರಾವಣನ 10 ಮುಖದಲ್ಲಿರುವಂತಹ 10 ಮೂಗು ಕತ್ತರಿಸಲ್ಪಟ್ಟಂತೆ. ಹೀಗೆ ಹೇಳಿದಾಗ ನಾನು ಆದಷ್ಟು ಬೇಗ ಇವಳನ್ನು ಕಳುಹಿಕೊಡುವುದೇ ಸರಿ ಎಂದು ಭಾವಿಸಿ ಔಷಧಕ್ಕೆ ವ್ಯವಸ್ಥೆ ಮಾಡಿಸಿ ದೂರ ಕಳುಹಿಕೊಟ್ಟೆ. ಆಮೇಲೆ ಯೋಚನೆ ಮಾಡಿದೆ, ಈ ಕಾಲ ಹೇಗೆ ಬಂತು? ರಾವಣನ ತಂಗಿಯನ್ನು ಮೂಗನ್ನ ಕತ್ತರಿಸಿ ಕಳುಹಿಕೊಡುವಷ್ಟು ಧೈರ್ಯ ಹೇಗೆ ಬಂತು? ಆದ್ದರಿಂದಲೇ ಎಸೆವ ಓಲಗವ ಬೀಳ್ಕೊಂಡು ಅತಿ ಕುಶಲದಿ ಒಳಗೆದ್ದು ಬಂದೆ. ಯಾಕೆ ನನಗೆ ಕುಶಲ? ಬೇಸರ ಆಗಬೇಕಾದಂತಹ ಸಂದರ್ಭದಲ್ಲಿ ಅತಿ ಕುಶಲ ಹೇಗೆ? ಅದು ಹೇಳುವಂತಿಲ್ಲ. ಅದೇ ಗೂಢ, ಅದೇ ನಿಗೂಢ, ಅದೇ ರಹಸ್ಯ, ಅದು ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟುಕೊಂಡವನು. ಆ ಕಾಲ ಸನ್ನಿಹಿತವಾಯಿತು ಎಂದು ಭಾವಿಸಿದೆ. ಹಾಗಾದರೆ ಅದು ಬೇಗ ಆಗಬೇಕು ಅಂತಾದರೆ ಏನು ಮಾಡಬೇಕು? ಸೀತಾಪಹಾರ. ಅನೇಕರು ವಿರೋಧಿಸಿದರು, ನನ್ನ ಮಡದಿಯೂ ವಿರೋಧಿಸಿದರು. ಯಾರ ಮಾತನ್ನೂ ಕೇಳಲಿಲ್ಲ, ಯಾರ ಮಾತಿಗೂ ಕಿವಿಗೊಡಲಿಲ್ಲ. ಸೀತಾಪಹಾರವನ್ನು ಮಾಡಿದೆ, ಸನ್ಯಾಸಿಯ ವೇಷವನ್ನು ಧರಿಸಿ. ಪರಿಣಾಮ ರಾಮ ಕಪಿ ಸೈನ್ಯವನ್ನು ಕೂಡಿಕೊಂಡು ಲಂಕೆಗೆ ಬಂದ. ಬೇಕಿತ್ತು, ಬರಬೇಕು, ಆ ಕಾರಣಕ್ಕಾಗಿಯೇ ಸೀತಾಪಹಾರ. ಆದರೆ ದುಃಖ ಯಾಕೆ? ನನ್ನ ವೈಯಕ್ತಿಕವಾಗಿರುವಂತಹ ಕಾರಣಕ್ಕೆ ಬೇಕಾಗಿ ನಾನೇ ಸಾಕಿ ಸಲಹುತ್ತಿರುವಂತಹ ನಮ್ಮವರನ್ನು ಎಲ್ಲವನ್ನು ಕಳೆದುಕೊಳ್ಳಬೇಕಾಯಿತು. ನಾನೇ ಕಟ್ಟಿ ಬೆಳೆಸಿರುವಂತಹ ಸುವರ್ಣ ಲಂಕೆ ಸರ್ವನಾಶ ಆಗುವ ಕಾಲ ಬಂತು. ಅದಕ್ಕಾಗಿ ಒಮ್ಮೊಮ್ಮೆ ಯೋಚನೆ ಮಾಡಿದರೆ ಅಂತರಂಗ ಕುದಿಯುತ್ತದೆ, ಬೇಯುತ್ತದೆ, ಪಶ್ಚಾತ್ತಾಪದಿಂದ ದಗ್ಧವಾಗ್ತಾ ಇದ್ದೇನೆ. ಹರವೇ ಶಂಕರ,
ಎನ್ನುವಂತಹ ನಿರೀಕ್ಷೆಯು ನನಗಿಲ್ಲ. ಹ್ಮ್ ಎಂದಿನಂತೆ ಬರುವ ಹಾಗೆ ಬರಲಿಲ್ಲ. ಹ್ಮ್ ಬಂದವರು ಕುಸಿದು ಕುಳಿತಿದ್ದೀರಿ, ನೆಲನೋಟಕರಾಗಿದ್ದೀರಿ. ಹ್ಮ್ ಯಾವ ಉತ್ಸಾಹ ಆನಂದಗಳು ನಿಮ್ಮ ಮುಖದಲ್ಲಿ ಕಾಣ್ತಾ ಇಲ್ಲ. ಹ್ಮ್ ಎಂದಿನಂತೆ ನೀವಿಲ್ಲ, ಹ್ಮ್. ಇನ್ನಿದ್ದಂತೆ ಹಿಂದೆಂದೂ ಇದ್ದವರು ಅಲ್ಲ. ಹ್ಮ್ ಹಾಗಿದ್ರೆ ಹಾ ಗ್ರಹಿಸಿಕೊಳ್ಳಬಲ್ಲೆ ನಾನು. ಏನನ್ನು ಚಿಂತೆಯೇ ಸ್ವಾಮಿ? ಬಲವಂತ ನಿನಗಾದುದೇ ಪ್ರಾಣಕಾಂತ, ಬಲವಂತ ನಿನಗಾದುದೇ ಪ್ರಾಣಕಾಂತ. ಪಂಥವಳೆದು ಓದುವುದೇನೋ ಪ್ರಾಣಕಾಂತ, ಪಂಥವಳೆದು ಓದುವುದೇನೋ ಪ್ರಾಣಕಾಂತ. ಸೀತಾಕಾಂತನ ತಾನೇನ ಗೈಯ ಪ್ರಾಣಕಾಂತ, ಸೀತಾಕಾಂತನ ತಾನೇನ ಗೈಯ ಪ್ರಾಣಕಾಂತ. ಗ್ರಹಿಸಿಕೊಳ್ಳಬಲ್ಲೆ ಸ್ವಾಮಿ. ಚಿಂತೆ ಬಂದೊದಗಿದೆ ನಿಮಗೆ, ಆದ್ರೆ ನಿಮಗೂ ಚಿಂತೆಯ ಇರುವುದೊಂದು ಪ್ರಶ್ನೆ. ಯಾಕೆಂದ್ರೆ ಬಹು ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ವ್ಯಕ್ತಿತ್ವ ಇದು. ಹಾ ಜೀವನದಲ್ಲಿ ಬಂದ ಸಮಸ್ಯೆಗಳೆಷ್ಟು, ಘಟಿಸಿದ ಘಟನೆಗಳೆಷ್ಟು. ಈ ಚಿಂತೆ ಎನ್ನುವುದು ಬರುವುದಿದ್ರೆ ಆ ಸಮಸ್ಯೆಗಳಿಗಾಗಿ, ಘಟಿಸಿದ ಘಟನೆಗಳಿಗಾಗಿ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಮೇಲೆದ್ದು ಬಂದವರು ತಾವು. ಚಿಂತೆ ರಾವಣನ ಬಳಿಗೆ ಬರುವಾಗಲೇ ಚಿಂತೆ ಮಾಡಬೇಕು. ಆದ್ರೆ ನಿಮಗೆ ಈ ಹೊತ್ತಿಗೆ ಚಿಂತೆ ಎಂತೆಂತಹ ಸಂದರ್ಭದಲ್ಲಿಯೂ ನೀವು ಚಿಂತಿಸಿದ್ದನ್ನೇ ನೋಡಲಿಲ್ಲ. ನಾನು ಲೀಲಾಚಾರವಾಗಿ ಆ ಸಮಸ್ಯೆಯನ್ನು ಉತ್ತರಿಸಿಕೊಂಡು ಮುಂದೆ ಬಂದವರು. ಇವತ್ತು ಚಿಂತಿಸ್ತೀರಿ ಅಂತ ಆದ್ರೆ ಬಹುದೊಡ್ಡ ಸಮಸ್ಯೆಗೆ ಬಂದಿರಬೇಕು ಎನ್ನುವುದು ನನ್ನ ಭಾವನೆ ಸ್ವಾಮಿ. ಹಾ ವಲ್ಲಭ, ಪಂಥವೇ ಅಳಿದು ಹೋದವರ ಹಾಗೆ ಕುಸಿದು ಕುಳಿತುಕೊಂಡಿದ್ದೀರಿ. ಹಾಗಿದ್ರೆ ಯಾಕಾಗಿರಬಹುದು ಚಿಂತೆ ಅಂತ ಗ್ರಹಿಸಿಕೊಳ್ಳಬಲ್ಲೆ ನಾನು. ರಾಮ ಬಂದಿದ್ದಾನೆ ಲಂಕೆಗೆ. ಬಂದವನು ಇಲ್ಲಿ ಅಸಾಧ್ಯವಾದುದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದಾನೆ. ಅವ ಇವತ್ತೇನು ಮಾಡಿದ ಸ್ವಾಮಿ? ನಿಮ್ಮ ಚಿಂತೆಗೆ ಆ ರಾಮ ಕಾರಣನ? ಎಷ್ಟು ಜನರನ್ನು ಇವತ್ತಿಗೆ ಕೊಂದವನು? ಹೌದು ಸ್ವಾಮಿ, ಯಾವಾಗ ನೀವು ಸೀತೆಯನ್ನು ಲಂಕೆಗೆ ತಂದರೋ ಆವತ್ತಿನಿಂದಲೇ ಸಮಸ್ಯೆಗಳ ಸರಮಾಲೆಯೇ ಪ್ರಾರಂಭ ಆಗಿದೆ. ಆಮೇಲೆ ಬಂದಿದ್ದು ಒಬ್ಬ ಹನುಮಂತ ಎನ್ನುವಂತಹ ಕೋಡಗ. ಬಂದವನೇ ನಮ್ಮ ಲಂಕೆಯನ್ನೇ ಸುಟ್ಟು ಹೋಗ್ಬಿಟ್ಟ. ಆಮೇಲೆ ಬಂದಿದ್ದು ಕಪಿ ಸೈನ್ಯ ರಾಮನ ಜೊತೆಯಲ್ಲಿ. ಬಂದವನೇ ಕಂಡವರನ್ನೆಲ್ಲ ಕೊಂದು ಮುಗಿಸ್ತಾ ಇದ್ದಾನೆ. ಹಾಗಿದ್ರೆ ಇವತ್ತು ಏನು ಮಾಡಿದ್ದಾನೆ ಅವ? ಯಾಕಾಗಿ ಚಿಂತೆ ನಿಮಗೆ? ಹೇಳಿ ಸ್ವಾಮಿ. ಈ ದುರವಸ್ಥೆಯಲ್ಲಿ ರಾವಣನನ್ನು ನೀನು ನೋಡಿದ್ದೇ ಇಲ್ಲ. ಇಲ್ಲವೇ? ನಿನ್ನ ಊಹೆ ಸಾಧುವಾದದ್ದೇ. ಚತುರಂಗ ಸೇನೆ ನಮ್ಮ ನೆಲದಲ್ಲಿ, ನಮ್ಮ ಸೇನೆ ಉಳಿದೆಲ್ಲ ನೆಲದಲ್ಲಿ ಗೆಲುವನ್ನು ಸಾಧಿಸಿದ ಸೇನೆ. ಯಕ್ಕಶ್ಚಿತ ರಾಮ ಲಕ್ಷ್ಮಣ ಕಪ್ಪಿಗಳಿಂದ ಕ್ಷೀಣಿಸುತ್ತಾ ಇದೆ, ನಾಶವಾಗಿ ಹೋಗ್ತಾ ಇದೆ. ಹೋಗಲಿ 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 ಅಂದ್ರೆ ಅದಕ್ಕಾಗಿ ನಾನು ಚಿಂತಿಸುವುದೇ ಇಲ್ಲ. ಅದಕ್ಕಾಗಿ
ರಾವಣನ ಸೇನೆ ರಾವಣ ಅಲ್ಲ. ಹ್ಮ್. ರಾವಣ ಬೇರೆ, ರಾವಣನ ಸೇನೆ ಬೇರೆ. ಹೌದು, ಸೈನ್ಯದಿಂದ ರಾವಣ ಅಲ್ಲ, ರಾವಣನಿಂದ ಸೈನ್ಯ. ನಿಜ ಸ್ವಾಮಿ. ಅದಕ್ಕಾಗಿ ನಾನು ವ್ಯಥೆ ಪಡುವುದೇ ಇಲ್ಲ. ಅದು ಅಲ್ಲ ಅಂತಾದ್ರೆ ಇನ್ಯಾವ ಚಿಂತೆ ಸ್ವಾಮಿ? ಹಾಗೆ ಹೇಳಿ, ಹೇಳಿ ಏನಾಯ್ತು? ಹೇಗೆ ಮುಖಕ್ಕೆ ಮುಖ ಕೊಟ್ಟು ಹ? ಕಣ್ಣಿಗೆ ಕಣ್ಣು ಕೊಟ್ಟು ನಿನ್ನಲ್ಲಿ ಹೇಗೆ ಹೇಳಲಿ? ಸ್ವಾಮಿ, ನನ್ನ ಪ್ರತಿಷ್ಠೆಯ ಪ್ರತೀಕ, ಹ್ಮ್. ನಮ್ಮಿಬ್ಬರ ದಾಂಪತ್ಯದ ಪ್ರತೀಕ, ಹ. ನನ್ನ ಯೌವನದ ಪ್ರತೀಕ, ನಮ್ಮ ಲಂಕೆಯ ಉತ್ತರಾಧಿಕಾರಿಯಾಗಲಿಕ್ಕಿರುವಂತ ಇಂದ್ರಜಿತು ಮಂಡೋದ್ರಿ ಮಂಡೋದ್ರಿ ಶರಣೆನಲು ಮೊಳಿಗಿನ್ನೋ ತನಯ ಹೋಗು ಮನುಜನಿಗೆ ಶರಣೆನಲು ಮೊಳಿಗಿನ್ನು ತುರಬರಾಕ್ರಮಿ ಎಂದರು ಕೇಳು. ಮಂಡೋದರಿ, ಸ್ವಾಮಿ, ರಾಮನ ಇತಿಹಾಸವನ್ನು ನೀನು ತಿಳಿದವರು, ಹೌದು. ರಾವಣನ ಇತಿಹಾಸವನ್ನು ತಿಳಿದವರು. ಆದರೆ ತುಲನೆ ಮಾಡಿ ನೋಡಬೇಕು. ಹ್ಮ್. ರಾವಣ ಮಾಡಿದ್ದನ್ನು ಹ್ಮ್. ರಾಮ ಏನನ್ನು ಮಾಡಿದ್ದಾನೆ. ಹ್ಮ್. ಅವ ಮಾಡಿದ್ದು ಹೊಸ ಇತಿಹಾಸ. ಹ್ಮ್. ಉಳಿದವರಿಗೆ ಭ್ರಮೆ ಹುಟ್ಟಬೇಕು. ರಾವಣ ಮಾಡದೇ ಇದ್ದ ಇತಿಹಾಸವನ್ನು ಸೃಷ್ಟಿಸಿ ರಾವಣನಿಗೆ ಆಗದೇ ಇದ್ದ ಇತಿಹಾಸ ಅಂತ ಪ್ರಚಾರವನ್ನು ಪಡೆದಿದ್ದಾನೆ. ಕೈಲಾಸಗಿರಿ, ಹೌದು. ಹರನೇರ್ತಗಿರಿ, 20 ತೋಳನ್ನು ಚಾಚಿ ಯಾಕೆ ಆ ಹರ ತನ್ನ ಬಲಗಾಲ ಹೆಬ್ಬರಿನಿಂದ ಒತ್ತಿದ ತೋಳು ಸಿಕ್ಕು ಹೊಡೆಯಲ್ಪಟ್ಟು ಬೊಬ್ಬಿಟ್ಟೆ. ಉಳಿದವರು ಬೊಬ್ಬಿಟ್ಟರೆ ಬಿರುದು ಬರ್ತದೆ, ರಾವಣ ಕೂಗಿದ್ರೂ ಬಿರುದು ಬರ್ತದೆ. ಯಾಕೆ ಇಡೀ ಲೋಕವೇ ನಡುಗುವ ಹಾಗೆ ಹಾಗಾಗಿ ಅಲ್ಲಿಯವರೆಗೆ ದಶಕಂಠ ಅಂತ ಕರೆಸಿಕೊಳ್ಳುತ್ತಿರುವಂತಹ ನಾನು ರಾವಣನಾದೆ. ಇದು ಹರ ಕೊಟ್ಟ ಬಿರುದು. ಜೊತೆಯಲ್ಲಿ ಮಸೆಯದೆ ಹರತವಾಗಿರುವಂತಹ ಶತ್ರು ನಿಗ್ರಹವನ್ನು ಮಾಡಬಹುದಾದಂತಹ ಚಂದ್ರಹಾಸ ಎನ್ನುವಂತಹ ಖಡ್ಗ ಇದನ್ನು ದಯಪಾಲಿಸಿದ್ದಾರೆ. ಬ್ರಹ್ಮನನ್ನು ಮೆಚ್ಚಿಸುವಾಗ ಒಂದೊಂದೇ ತಲೆಯನ್ನ ಕತ್ತರಿಸಿ 10ನೇ ತಲೆಯನ್ನು ಕತ್ತರಿಸುವುದಕ್ಕೆ ಮುಂದಾದಾಗ ಬ್ರಹ್ಮದೇವ ಪ್ರತ್ಯಕ್ಷನಾದ. ಭಕ್ತಿಗೆ ಮೆಚ್ಚಿದ್ದೇವೆ, ಬೇಕಾದ ವರ ಕೇಳು. ಆವಾಗ ಚಿರಂಜೀವಿಯಾಗಿ ಬದುಕಬೇಕು, ಕೊಡು ಅಂತ ಹೇಳಿದೆ. ಅವ ಆಗದು, ಕೊಡುವುದಕ್ಕಾಗದು ಅದನ್ನು. ಆದರೆ ಅದನ್ನು ಬಿಟ್ಟು ಬೇರೆ ಏನೇ ಬೇಕಾದರೂ ಕೇಳು. ಆವಾಗ ಕೇಳಿದ ವರ ತ್ರಿಮೂರ್ತಿಗಳಿಂದ ನನಗೆ ಮರಣ ಬರಬಾರದು, ದೇವಾನುದೇವತೆಗಳಿಂದ ನನಗೆ ಮರಣ ಬರಬಾರದು. ಯಾವ ಸಂದರ್ಭದಲ್ಲಿಯೂ ನನಗೆ ಈವರಿಂದ ಮರಣ ಬರಕೂಡದು. ಮಾನವರನ್ನ ಬಿಟ್ಟೆ, ಮಾನವರು ದುರ್ಬಲರು, ಕಪಿಗಳನ್ನು ಅಲಕ್ಷಿಸಿದೆ, ಅವರೇನು ಮಾಡುವುದಕ್ಕೆ ಸಾಧ್ಯ? ದೇವಾನುದೇವತೆಗಳಿಂದ ಸಾಧ್ಯವಾಗದೇ ಇರುವುದನ್ನು ಮಾನವರಾಗಲಿ ಕಪಿಗಳಾಗಲಿ ಮಾಡುವುದಕ್ಕೆ ಸಾಧ್ಯವು. ಅದನ್ನು ಬಿಟ್ಟು ಉಳಿದವರಿಂದ ಮರಣವೇ ಬರದಂತಹ ವರವನ್ನು ಕೇಳಿದಾಗ ತಥಾಸ್ತು ಅಂದ.
ಯೋಚನೆ ಮಾಡಿ ನೋಡು. ಈಗ ಬಂದವರು ಕಪಿಗಳು, ಮತ್ತೆ ಮಾನವರು ಇರುವರು ರಾಮ ಲಕ್ಷ್ಮಣ. ಅವರಿಂದ ನಮಗೆ ಕ್ಷಣ ಕ್ಷಣಕ್ಕೂ ಸೋಲಾಗುತ್ತಾ ಇದೆ. ನನಗೆ ಅರ್ಥವಾಗುತ್ತದೆ ಇದೊಂದು ಷಡ್ಯಂತ್ರ. ಭುವನದವರಾಗಿರುವಂತಹ ರಾವಣನನ್ನು ಮಣಿಸುವುದಕ್ಕೆ ಬೇಕಾದ ಲೋಕಾಂತರದಲ್ಲಿ ಷಡ್ಯಂತ್ರ ರೂಪುಗೊಂಡಿದೆ ಎನ್ನುವುದು ಅರ್ಥವಾಗ್ತದೆ. ಯಾಕೆಂದ್ರೆ 10 ತಲೆ 10 ಮುಖದಲ್ಲಿ ಯೋಚಿಸ್ತೇವೆ, 20 ತೋಳು 20 ತೋಳುಗಳಿಂದ ಕಾರ್ಯವನ್ನ ಮಾಡ್ತೇವೆ. 2 ಕಾಲು ಭೂಮಿಯ ಮೇಲೆ ದೃಢವಾಗಿ ನಿಲ್ತೇವೆ. ಇಂತಹ ರಾವಣನನ್ನು ಲೋಕಾಂತರದವರು ಏನೂ ಮಾಡುವುದಕ್ಕಾಗಿಲ್ಲ. ಬ್ರಹ್ಮದೇವ ಪ್ರತಿ ದಿವಸ ಬಂದು ಪಂಚಾಂಗವನ್ನು ಓದಿ ಹೋಗ್ತಾರೆ. ಒಂದು ಕಾಲದಲ್ಲಿ ಯಮಲೋಕಕ್ಕೆ ಹೋಗಿ ಅವನ ದಂಡವನ್ನು ಕಟ್ಟಿದವನು ರಾವಣ. ಆವಾಗ ಬ್ರಹ್ಮದೇವ ಬಂದು ತಪ್ಪಿಸಿದ್ದಾನೆ. ಶ್ವೇತದೀಪಕ್ಕೂ ಹೋಗಿದ್ದು, ಅಲ್ಲಿ ಹರಿಸಿ ವಿಲೇಖ ಹರನನ್ನೇ ಆರಾಧ್ಯ ದೈವ. ಮತ್ತೆ ಅಷ್ಟದಿಕ್ಪಾಲಕರು ನನ್ನ ಆಜ್ಞೆಯನ್ನ ಪರಿಪಾಲಿಸ್ತಾರೆ. ನವಗ್ರಹರುಗಳು ನನ್ನ ಸಿಂಹಾಸನದ ಮೆಟ್ಟಿಲನ್ನಾಗಿಸಿದ್ದೇನೆ. ಈ ಒಂದು ಸಾಹಸವನ್ನಾದರೂ ರಾಮ ಮಾಡಿದ್ದಾನೆ. ಸಿಂಹಾಸನ ಏರುವ ಯೋಗವೇ ಅವನಿಗೆ ಸಿಂಹಾಸನವೇ ಸಿಕ್ಕಲಿಲ್ಲ, ದಕ್ಕಲಿಲ್ಲ. ಊರಿನಲ್ಲಿ ಇರುವಂತಹ ಭಾಗ್ಯ ಸಿಕ್ಕಲಿಲ್ಲ, ದಕ್ಕಲಿಲ್ಲ. ಕಾಡಿಗೆ ಬರಬೇಕಾದಂತಹ ಸಂದರ್ಭ ಬಂದರು. ಇದು ಒಂದು ಸಾಧನೆ ಅಂತ ಯಾರು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ರಾವಣ ಮಾಡಿದ ಯಾವುದಾದರೂ ಒಂದು ಮಹತ್ಕಾರ್ಯವನ್ನು ರಾಮ ಮಾಡಿದ್ದು ಹೌದು ಅಂತಾದರೆ ನನ್ನ ದಶ ಶಿರವನ್ನು ರಾಮನ ಕಾಲಿಗೆ ಚಾಚಬಹುದಿತ್ತು. ಸೈನ್ಯವನ್ನು ನಾಶ ಮಾಡಿದ್ದಾನೆ, ಅದೆಲ್ಲ ದೊಡ್ಡ ವಿಚಾರವೇ ಅಲ್ಲ. ಲೋಕಾಂತರದಲ್ಲಿ ದಿಗ್ವಿಜಯವನ್ನ ಮಾಡಿದ್ದಾನ ಇಲ್ಲ. ನನ್ನ ಹಾಗೆ ಹರನನ್ನ ಮೆಚ್ಚಿಸಿದ್ದಾನ ಇಲ್ಲ. ಯಮನ ದಂಡಕ್ಕೆ ಕೈ ಇಟ್ಟಿದ್ದಾನೋ ಇಲ್ಲ. ದೇವೇಂದ್ರನ್ನು ಗಾರು ಗಳಿಸಿದ್ದಾನೋ ಇಲ್ಲ. ಇಲ್ಲ ಎನ್ನುವುದೇ ರಾವಣದ್ದು ಹೌದು ಎನ್ನುವುದೇ. ಇಂತಹ ಇತಿಹಾಸವನ್ನ ಮಾಡಿರುವಂತಹ ಈ ರಾವಣನನ್ನು ರಾಮ ಏನೋ ಮಾಡ್ತಾನೆ. ಸೀತೆಯನ್ನು ಒಪ್ಪಿಸುವುದು, ಶರಣಾಗತರಾಗುವುದು, ರಕ್ಷಿಸುವನ ರಾಮಚಂದ್ರ. ನಾನು ನಿನ್ನಲ್ಲಿ ಕೇಳ್ತೇನೆ, ಈಗ ರಾಮ ನನ್ನನ್ನು ರಕ್ಷಿಸಬಹುದು. ರಾಮ ರಕ್ಷಿಸಿದರೆ ರಾವಣ ಎಲ್ಲಿ ಹೋಗುವುದು? ಇಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ನನ್ನ ತಮ್ಮ ವಿಭೀಷಣಿಗೆ ಪಟ್ಟವನ್ನು ಕೊಟ್ಟಿದ್ದಾರೆ. ವಿಭೀಷಣನ ಸೇವಕರಾಗಿ ಅಣ್ಣನಾಗ ನಾನು ಇರಬೇಕು ಅಥವಾ ಲಂಕೆಯನ್ನು ಬಿಟ್ಟು ಹೋಗಬೇಕು, ಇದು ಒಂದು ವಿಷಯ. ನಾನೊಮ್ಮೆ ಸೀತೆಯನ್ನು ಒಪ್ಪಿಸುವುದಕ್ಕೆ ಹೋಗಿ ಸೀತೆಯಲ್ಲಿ ಹೇಳಿದೆ ಅಂತಾದ್ರೆ ಸೀತೆ ಕುಳಿತಲ್ಲಿಂದ ಎದ್ದ ವಿಚಾರ ಮಾಡಿ ನೋಡು. ನಾವು ಕರುಣಾಕರುಣಿಕೆಯಾಗಿ ಗೂಢಚರದಿಂದ ಕೇಳಿ ತಿಳಿದಿದ್ದೇವೆ. ನಿನ್ನನ್ನು ಈಗಲೇ ರಾಮನ ಸನ್ನಿಧಾನಕ್ಕೆ ಹೊತ್ತೊಯ್ಯುತ್ತೇನೆ, ನನ್ನ ಹೆಗಲನ್ನೇರಿ ಕುಳಿತುಕೋ ಅಂತ ಹೇಳಿದಂತೆ. ಇಲ್ಲ, ನನ್ನನ್ನು ಅಪಹಾರ ಮಾಡಿರುವಂತಹ ರಾವಣನನ್ನು ನನ್ನ ಪತಿಯೇ ಭಂಗಿಸಿ ಅವನೇ ನನ್ನನ್ನು ಕುಳಿತಲ್ಲಿಂದ ಎಬ್ಬಿಸಿ ಕರೆದುಕೊಂಡು ಹೋಗಬೇಕು. ಅಲ್ಲಿಯವರೆಗೆ ನಾನು ಹೇಳುವವಳಲ್ಲ. ಹೀಗಿರುವಾಗ ನಾನು ಮಾಡಿದ್ದು ತಪ್ಪಾಯಿತು, ನೀನು ಹೇಳು, ರಾಮನಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಕುಳಿತ ಸೀತೆ ಹೇಳದೆ ಕೊಡುವುದು ಹೇಗೆ ರಾವಣನಿಗೆ? ರಾವಣನಿಗೆ ಅದೇ ಸಮಸ್ಯೆ. ಆದ್ರಿಂದ ಕೊಡುವುದಕ್ಕೂ ಆಗುವುದಿಲ್ಲ. ರಾಮ ಲಕ್ಷ್ಮಣರನ್ನ ಸಹಿತ ಅಂತ ಮೊದಲೇ ಹೇಳಿದ್ದೇನೆ. ಈಗ ಹಾಗಲ್ಲ. ಅವನ ಬಲಕ್ಕೆ, ಅವನ ಬೆಂಬಲಕ್ಕೆ ಪಿತಾಮಹ ಪರಮೇಶ್ವರಿಯೇ ಬರಲಿ, ಅಲ್ಲ ಹರ ನನ್ನ ಆರಾಧ್ಯ ದೇವನೇ ಬರಲಿ. ಯಾರು ಬಂದರೂ ಲೆಕ್ಕಿಸುವವನಲ್ಲ. ಹೋಗಿ ಅವರನ್ನ ಬಡಿದು ಉರುಳಿಸುವುದು ಬೇಡ ಗಜರಾಮನೊಳೊಳಗಿದ
ಹೆಂಡತಿಯಾದ ನನಗೆ ಮಾತ್ರ. ಹೌದು. ನಾನು ಗರ್ವದಿಂದ ಕೂಗಿ ಹೇಳಿದ್ರೆ ನನ್ನನ್ನು ಕೇಳಲಿಕ್ಕಿಲ್ಲ ನೀವು. ಆದ್ದರಿಂದ ಕಾಲಿಡಿದು ಕಣ್ಣೀರು ಸುರಿಸಿ ಹಾ ಕೇಳ್ತಾ ಇದ್ದೇನೆ, ಬೇಡ ಸ್ವಾಮಿ, ರಾಮನಲ್ಲಿ ಯುದ್ಧ ಬೇಡ. ನೀವು ಹೇಳಿದ್ರಿ ನಾನು ಮಾಡಿದಂತ ಯಾವುದೇ ಒಂದು ಕಾರ್ಯವನ್ನು ರಾಮ ಮಾಡಿದ್ದಾನೆ, ನಾನು ಕೇಳಲ್ಲ ಸ್ವಾಮಿ. ಕೇಳು. ರಾಮ ಮಾಡಿದ ಒಂದೇ ಒಂದು ಕಾರ್ಯವನ್ನಾದ್ರೂ ನೀವು ಮಾಡಿದ್ದೀರಾ? ರಾಮ ಮಾಡಿದ್ದನ್ನು ನಾನು ಮಾಡುವುದಕ್ಕೆ ರಾಮನಿಗಿಂತಲೂ ಕೊನೆಗೆ ಹುಟ್ಟಿದವನಲ್ಲ, ಮೊದಲೇ ಹುಟ್ಟಿದ. ನಾನು ಮೊದಲು ಹುಟ್ಟಿದವನು. ಆದ್ದರಿಂದ ನಾನು ಹೇಳುದು, ಹಾ ಆಮೇಲೆ ಹುಟ್ಟಿದವರು. ಹಾ. ಯಾರು ಮಾಡದೇ ಇರುವುದನ್ನು ಮಾಡಿ ತೋರಿಸಿದ್ದಾನೆ. ಯಾವುದನ್ನು ಮಾಡಿದ್ದಾರೆ? ಪಂಚವಟಿಯಲ್ಲಿರುವಾಗ ಹಾ ನಿಂತ ನಿಲುವಿನಲ್ಲಿ ಹ್ಮ್ 14 ಸಹಸ್ರ ಸಂಖ್ಯೆಯ ರಾಕ್ಷಸರನ್ನು ಬಾಣ ಬಿಟ್ಟು ಕೊಂದು ಕಳೆದಂತೆ ಕರದೂಷಣ ಸ್ಥಿತಿರಾದಿಯಾಗ ದೊಡ್ಡ ವಿಷಯವೇ ಅಲ್ಲ ಬಿಡು. ಬಿಡಿ. ಸೀತಾ ಸ್ವಯಂವರಕ್ಕೆ ಅಂತ ಹೋದಂತೆ ಹೋಗುವಾಗ ಕಲ್ಲಾಗಿ ಬಿದ್ದಿರುವಂತ ಹಲ್ಲೆಯನ್ನು ಕಲ್ಲನ್ನು ಮೆಟ್ಟಿ ಉತ್ತರಿಸಿ ಶಾಪಗ್ರಸ್ತೆಯನ್ನು ಎಬ್ಬಿಸಿದಂತೆ ಮೇಲೆ. ಯಾರಾದ್ರೂ ಮಾಡುವುದಕ್ಕೆ ಸಾಧ್ಯ ಇದೆಯಾ ಪ್ರಪಂಚದಲ್ಲಿ? ಇದೆಲ್ಲ ಅಲೌಕಿಕ ಕಥೆ, ನಾನು ನಂಬುವುದಲ್ಲ. ಆದ್ರೂ ನಡೆದಿದ್ದು ಹೌದು ಸ್ವಾಮಿ. ಇರ್ಬೋದು. ಇನ್ನು ಶಿವ ಮೆಚ್ಚಿದ್ದಾನೆ ನನ್ನನ್ನು, ರಾಮ ಶಿವನನ್ನು ಮೆಚ್ಚಿಸಿದ್ದಾನೆ. ಹಾ ಮೆಚ್ಚಿದ್ದಾನಂತೆ ಸ್ವಾಮಿ, ನಾವು ಕೇಳಿದಂತಹ ಸುದ್ದಿ. ಹೌದಾ? ಹೌದು. ಓ ತನ್ನ ಹೆಂಡತಿ ಗಿರಿಜೆಗೆ ಹಾ. ರಾಮನಾಮದ ಉಪದೇಶವನ್ನು ಮಾಡಿದಾನಂತೆ ಶಿವ. ರಾಮನ ಮೇಲಿನ ಪ್ರೀತಿಯಿಂದ ಅಭಿಮಾನದಿಂದ ನಿಮ್ಮ ದೇವರು. ನೀವು ರಾಮನನ್ನು ಒಪ್ಪದೇ ಇದ್ರು ಶಿವ ಒಪ್ಪಿದ್ದಾನೆ ರಾಮನನ್ನ ಅಂತ. ಏನು? ರಾಮನಿಗೆ ಏನು ಎನ್ನುವುದನ್ನು ತನ್ನ ಮಡದಿಗೆ ಶಿವ ಉಪದೇಶ ಮಾಡಿದ್ದಾನೆ. ಹೌದು. ಏನ್ ಹೇಳಿದ್ದಾರಂತೆ? ರಾಮನಾಮವ ಜಪಿಸು ಹಾ ಅಂತ ಹೇಳಿದಾನಂತೆ. ಒಬ್ಬಳು ತಾಯಿಗೆ ಹೇಳಿದ್ರೆ ಹಾ. ಇಡೀ ಪ್ರಪಂಚಕ್ಕೆ ಹೇಳಿದ ಹಾಗಾಗ್ತದೆ ಅಂತ. ರಾಮನಾಮವ ಜಪಿಸು ಮನುಜ, ರಾಮನಾಮವ ಜಪಿಸು. ಇದು ಮನುಜರಿಗೆ ಹೇಳಿದ್ದವಳಲ್ಲಿ. ಹಾ ಮನುಜರಿಗೆ ಹೇಳುವಂತ. ಮತ್ತೆ ಒಬ್ಬಳು ತಾಯಿಗೆ ಹೇಳಿದ್ರೆ ಮಕ್ಕಳಿಗೆ ಗೊತ್ತಾಗುದಿಲ್ವ, ಆದ್ರಿಂದ ಹಾಗೆ ಹೇಳಿದ್ದು ಅಂತ. ಆದ್ದರಿಂದ ರಾಮನಾಮದ ಮಹತ್ವ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನನಗೂ ಗೊತ್ತು. ಆದ್ರೆ ಅಯೋಧ್ಯೆಯ ದಶರಥನ ಮಗ ರಾಮನಿಗೆ ಹೇಳಿದ್ದಲ್ಲ. ರಾಮ ಹುಟ್ಟುವ ಎಷ್ಟೋ ಸಹಸ್ರ ಕಾಲದ ಮೊದಲೇ ಗಿರಿಜೆಗೆ ಅವ ಹೇಳಿದ ಉಪದೇಶ ಇದೆ. ಅಂದ್ರೆ ರಾಮನಾಮದ ಮಹತ್ವ, ಆ ನಾಮಕ್ಕಿರುವ ಮಹತ್ವ ರಾಮನಿಗೆ ಅಲ್ಲ. ಅದು ಸ್ವಾಮಿ, ಆ ಹೆಸರನ್ನು ರಾಮನಿಗೆ ಇಟ್ಟಿದ್ದು ಅಷ್ಟೇ. ನಾನು ಹೇಳುದು ಅದೇ ಹೆಸರು ರೂಪ ತಳೆದು ಬಂದಿದ್ದು ಅಂತ ನಾನು ಹೇಳುವುದು. ಯಾಕೆ? ಅಹಲ್ಯಗಿದ್ದ ಶಾಪ ಏನು? ಕಲ್ಲಾಗಿ ಬಿದ್ದಿರು. ಮುಂದೊಂದು ದಿವಸ ರಾಮ ಬರ್ತಾನೆ, ನಿನ್ನನ್ನು ಉದ್ಧರಿಸ್ತಾನೆ. ಆದ್ರಿಂದ ಅಲ್ವಾ ರಾಮ ಪಾದ ಸ್ಪರ್ಶ ಮಾಡಿದ್ರಿಂದ ಪುನೀತಳಾಗಿ ಮೇಲೆ ಬಂದವರು. ನಿಮ್ಮಂತ ಬುದ್ಧಿ ಇಲ್ಲದ ಭಾವುಕರಿಂದಲೇ ರಾಮದೇವರಾದ. ಇಲ್ಲದೆ ಅಂದ್ರೆ ಯಾವುದೋ ಊರಲ್ಲಿ ಭಯಂಕರ ಸ್ಥಳ, ಮಹಿಮೆಯುಳ್ಳ ಸ್ಥಳ, ಅದು ಮನಸ್ಸು ಮಾಡಿದ್ರೆ ಏನೂ ಮಾಡ್ತದೆ. ಆಚೆ ಊರಿಗೆ ಹೋದ್ರೆ ಬುದ್ಧಿಯೇ ಅದು ಅವ್ರ ಊಟದಲ್ಲಿ ಮಾತ್ರ. ಯಾಕೆ? ಅವ್ರಿಗೊಂದು ಆಧಾರಕ್ಕೊಂದು ಬೇಕು ಅಂತ ಪ್ರಚಾರ ಮಾಡಿಕೊಂಡಿರ್ತಾರೆ. ಅದು ಅಷ್ಟು ಶಕ್ತಿಯುತವಾದದ್ದು ಅಂತ ಆದ್ರೆ ಲೋಕಾಂತರದಲ್ಲಿ ಇರಬೇಕಿತ್ತು. ಸ್ವಾಮಿ, ಈಗ ನಿಮಗೆ ಹೊಸತಾಗಿ ನಾನು ಯಾವುದನ್ನು ಹೇಳಬೇಕಾಗುವುದೇ ಇಲ್ಲ. ನೀವು ಚತುರ್ವೇದವನ್ನು ಓದಿದವರು, ಶಾಸ್ತ್ರವನ್ನು ಬಲ್ಲವರು, 18 ಪುರಾಣವನ್ನು ತಿಳಿದವರು. ಇಷ್ಟೆಲ್ಲ ಇದ್ರು ತಪ್ಪು ಮಾಡಿದ್ದೇನು ಸುಳ್ಳಾಗಲ್ಲ. ನೀವು ಮಾಡಿದಂತ ತಪ್ಪನ್ನು ರಾಮ ಮಾಡಲಿಲ್ಲ ಅಂತ ಇನ್ನೊಂದು ಅಪವಾದ ಉಂಟು ನನ್ನ ಹತ್ರ. ಹೌದಾ? ಹೌದು. ನಾನು ಏನ್ ತಪ್ಪು ಮಾಡಿದ್ದೇನೆ, ಅವನು ಏನ್ ತಪ್ಪು ಮಾಡಲಿಲ್ಲ. ಪರಸತಿಯನ್ನು ಗೌರವಿಸುವುದು ರಾಮನ ಲಕ್ಷಣ ಮತ್ತು ರೂಢಿ ಪದ್ಧತಿ ಅಂತ ನಾವು ಕೇಳಿದ್ದೇವೆ. ಆದ್ರೆ ನೀವು ಪರಸತಿಯನ್ನು ಗೌರವಿಸಿದ್ರ? ಪರಸತಿಯನ್ನೇ ಅದು ಅಧರ್ಮ ಅಂತಾದ್ರೂ ಹಿಂದೆ ಮುಂದೆ ನೋಡದೆ ಎಳ್ಕೊಂಡು ಬಂತು. ಒಂದು ಮಾತು ಕೇಳ, ಒಬ್ಬರ ಧರ್ಮ ಮತ್ತೊಬ್ಬರಿಗೆ ಅಲ್ಲ. ಗೋವು ಏನನ್ನ ತಿಂತದೆ? ಅದು ಹುಲ್ಲನ್ನು ತಿಂತದೆ. ಅದು ಪರಮ ಪವಿತ್ರ ಅಂತ ಪ್ರಚಾರ ಅಲ್ಲ ಅಂತ ನಮ್ಮ ವಾದವಿಲ್ಲ. ಆದ್ರೆ ಅದೇ ಗೋವನ್ನು ಹುಲಿ ತಿಂದು ಆಹಾರವಾಗಿ ಬಳಸಿಕೊಳ್ತದೆ. ಆ ಹುಲಿಗೆ ಪಾಪ ಉಂಟಾ? ಹುಲಿಯ ಧರ್ಮ ಅದು ಆಹಾರ. ಇದು ನಮಗೆ ಧರ್ಮ. ಪರಸತಿ ಎಲ್ಲ ಮಾನವ ಮನುಷ್ಯರಿಗೆ, ನಮಗಿಲ್ಲ. ಹಾಗೆ ಹೇಳುವುದಕ್ಕಿಲ್ಲ ಅಂತ. ಯಾಕೆಂದ್ರೆ ನೀವು ಹುಟ್ಟಿದ್ದು ಬ್ರಹ್ಮಕುಲದಲ್ಲಿ ಅಲ್ವಾ ಸ್ವಾಮಿ? ನಮ್ಮ ಗೋತ್ರವೇ ಅದ. ಇಲ್ಲಿ ನೋಡಿ, ಬ್ರಹ್ಮಕುಲದಲ್ಲಿ ಹುಟ್ಟಿ ಆ ಧರ್ಮವನ್ನು ಬಿಟ್ಟು ಕಳಕುಲದ ಆಚಾರವನ್ನು ತೊಟ್ಟು ಆಮೇಲೆ ಇಂಥ ವ್ಯವಹಾರವನ್ನು ಮಾಡುವುದಕ್ಕೆ ಮುಂದಾದ್ರೆ
ಲೋಕದ ಸುಜನರು ನಿಮ್ಮನ್ನು ಹಳಿಯುವುದಿಲ್ವೇ ಸ್ವಾಮಿ? ತಪ್ಪು ವ್ಯಾಖ್ಯಾನ ಮಾಡಬೇಡ ನೀವು. ಹೇಳಿ ಏನಿದೆ? ಬ್ರಹ್ಮ ಕುಲದಲ್ಲಿ ಬ್ರಾಹ್ಮಣನಾಗಿಯೇ ಹುಟ್ಟಬೇಕು ಅಂತ ನನ್ನ ತಾಯಿ ವಿಶ್ರವಸು ಮುನಿಯನ್ನ ಸೇರಿದ್ದೇ ಅಲ್ಲ. ಹ, ರಕ್ಕಸರಿಗೆ ಶಕ್ತಿ ಉಂಟು, ಯುಕ್ತಿ ಇಲ್ಲ. ಆದ್ರಿಂದ ಶಕ್ತಿ ಯುಕ್ತಿ ಸಂಯುಕ್ತವಾಗಿರುವಂತಹ ಒಂದು ವಿಶಿಷ್ಟ ವ್ಯಕ್ತಿ ಬೇಕು ಎಂಬ ಕಾರಣಕ್ಕಾಗಿ ರಕ್ಕಸ ಕುಲೋದ್ಧಾರಕರನ್ನ ಪಡೆಯಬೇಕು ಎಂಬ ನೆಲೆಯಲ್ಲಿ ವಿಶ್ರವಸು ಮುನಿಯನ್ನ ಸೇರಿಸಿ ನನ್ನನ್ನು ಪಡೆದದ್ದು. ಆದ್ರಿಂದ ಕ್ಷೇತ್ರ ಪ್ರಧಾನ. ಒಳ್ಳೇದಾಯ್ತು ಸ್ವಾಮಿ. ಹಾ, ಅಲ್ಲಾಡಿಸ್ಬೇಕು ಅಂದ್ರೆ ಫಲಭರಿತವಾಗಿರುವಂತ ಮರವನ್ನೇ ಅಲ್ಲಾಡಿಸ್ಬೇಕು. ಹೌದು. ಬಿದ್ರೆ ಒಳ್ಳೆ ಹಣ್ಣು ಬಿಡ್ತದೆ, ತಿನ್ನುವುದಕ್ಕಾಗ್ತದೆ ಅಂತ ಇನ್ನಾದ್ರೂ ಬಿದ್ದು ಕೊಳ್ತು ಹೋಗ್ಲಿ ಅಂತ ಅಲ್ಲ, ಹಾ. ತಿನ್ನಬೇಕು ಅಂತಲೇ. ಎಷ್ಟಾದ್ರೂ ಯಾಕೆ ಇಷ್ಟೆಲ್ಲ ತಿನ್ನುವುದಕ್ಕಾಗ್ತದೆ. ಪ್ರಶ್ನೆ ಕೇಳೋದು ನಾವು? ನೀವು ಅರ್ಥ ಆಗಿರ್ಲಿಲ್ಲ, ನೀವೇನೇನು ಅದನ್ನು ತಿಳಿದುಕೊಳ್ಳಬೇಕು ಎನ್ನುವ ಕಾರಣಕ್ಕೆ. ಮಂಡೋದರಿ ಅಂತ ಹೆಂಡತಿ ಇರುವಾಗಲೂ ಪರಸತಿ ಆಗಿರುವಂತಹ ಸೀತೆಯನ್ನು ನೀವು ತೆಗೆದುಕೊಂಡು ಬಂದ್ರಲ್ಲ, ಆವಾಗಲೇ ಹೇಳಿದ್ದು ನಿಮಗೆ ನಾನು ಏನು ಕೊರತೆ ಮಾಡಿದ್ದೆ ಎನ್ನುವ ಕಾರಣಕ್ಕೆ ಸೀತೆಯನ್ನು ತಂದ್ರಿ. ಆವಾಗ ವ್ಯಾಖ್ಯಾನ ಮಾಡಿದ್ರಿ ನೀವು, ಲಂಕೆಯ ಮೂಗನ್ನು ಕಳೆದ ರಾಮ, ಆದ್ದರಿಂದ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಸೀತೆಯನ್ನು ಕರೆತಂದೆ ಅಂತ. ಸ್ವಾಮಿ, ಉಳಿತ ಲಂಕೆಯಲ್ಲಿ ಏನು ಉಳಿಯಿತು? ರಾಕ್ಷಸ ಕುಲವೇ ಇಲ್ಲ ಅಂತ ಆದ್ರೆ ಮತ್ತೆ ಮರ್ಯಾದೆ ಇದೆಯೇನು? ಶೂರ್ಪನಖಿಯ ಮೂಗನ್ನ ಕೊಯ್ದು ಪರ್ಯಾಯವಾಗಿ ನನ್ನ ಮೂಗನ್ನೇ ಕೊಯ್ದು ಕೈಯಲ್ಲಿ ಕನ್ನಡಿ ಕೊಟ್ಟ ಹಾಗೆ ಸೀತಾಪಹಾರವನ್ನ ಮಾಡಿ ರಾಮನ ಮೂಗನ್ನ ಕೊಯ್ದು ಅವನ ಕೈಯಲ್ಲಿ ಕನ್ನಡಿ ಕೊಟ್ಟಿದ್ದೆ. ಷಟಂ ಪ್ರತಿ ಶಾಕ್ಯಂ, ಇದು ನಮಗೆ ಶ್ರೇಷ್ಠವಾದದ್ದು. ಸ್ವಾಮಿ, ಹಾ ಉಳಿದು ಹೋಗುವುದೇ ಆದ್ರೆ ಜೀವನದಲ್ಲಿ ಹಾ ಮತ್ತೆ ಉಳಿಯಬೇಕು ಎನ್ನುವಂತ ಯೋಚನೆ ಇಲ್ಲದೆ ಇರುವುದು ಸಹಜ. ಹಾ ಉಳಿಯಬೇಕು ಎನ್ನುವಂತ ಆಸೆ ಎಲ್ಲ ಜೀವಿಗಳಿಗೂ ಇರುವುದು ಸಹಜ. ಆ ನೆಲೆಯಲ್ಲಿ ಯೋಚಿಸಿ ನಾನು ಮಾತನಾಡುವುದು ನಿಮ್ಮ ಕಾಲಿಗೆ ಬೀಳುವುದು. ರಾಮ ಒಬ್ಬ ಸಾಮಾನ್ಯ ಹುಲು ಮನುಜ ಅಂತ ಭಾವಿಸಿಕೊಳ್ಳಬೇಡಿ ಸ್ವಾಮಿ. ರಾಮನೇ ನಾರಾಯಣ, ಸೀತೆಯೇ ಲಕ್ಷ್ಮಿ. ಆದ್ದರಿಂದ ನಿಮಗೊಂದು ವರ ಇದೆ ಅಂತ ಹೇಳಿದ್ರಲ್ಲ ನೀವು, ಅವ ಮಾನವನಾಗಿ ನಿಮ್ಮನ್ನು ಕೊಲ್ಲುವುದಕ್ಕೆ ಇಲ್ಲಿಗೆ ಬಂದಿರಬಹುದು. ಆದ್ದರಿಂದ ಉಳಿಸಿಕೊಳ್ಳೋಣ, ಬದುಕನ್ನು. ಕಾಲಿಗೆ ಬೀಳ್ತೇನೆ ಸ್ವಾಮಿ, ಬೇರೆ ರಾಮನಲ್ಲಿ ಯುದ್ಧ ನಮ್ಮಯ್ಯ. ನನ್ನನ್ನು ಎಷ್ಟು ಸುಲಭದಲ್ಲಿ ಸೋಲಿಸಿ ಬಿಟ್ಟಿರಿ. ಕಾಲಿಗೆ ಬಿದ್ದ ಮೇಲೆ ಮತ್ತೆ ಸರಿಯಾಗಿ ನಾವು ಪ್ರತಿಕ್ರಿಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಬಳಿಗಗಳ ತಿಳಿದನು ಪತಿವ್ರತೆ ಲಲನೆ ಇವಳನ್ನನುತ ಮನದಿ ಪತಿವ್ರತೆ ಲಲನೆ ಇವಳನ್ನನುತ ಮನದಲ್ಲಿ ಒಲಿದು ಮಾತಾಡಿಸಿದ ರಾವಣದ ಧಿಕ್ಕ ವಿನಯದಲ್ಲಿ ಒಲಿದು ಮಾತಾಡಿಸಿದ ರಾವಣನ ಧಿಕ್ಕ ವಿನಯದಲ್ಲಿ ಲಾಲಿಸು ಮಯಕನೋಜೆ ಮಚಲದ ಲಾಲಿಸು ಮಯಕನೋಜೆ ನಾವು ದ್ವಾರಪಾಲಕರಾಗಿ
ನಾವು ದ್ವಾರಪಾಲಕರಾಗಿ ಮುದದೆ ಇರೆ ಮಾರಮಣನ ಕಾಮುತ್ಸಗದೆ ಇರೆ चारो सनग सनंद मोनी चारो सनग सनंद चारो सनग सनंद ನಾವು ದ್ವಾರಪಾಲಕರಾಗಿ ಕಾಮುತ್ಸಗದೆ ಮುನಿ ಚಾರು ಸನಗ ಸನಂದ ನಿಮಗೆಲ್ಲ ರಾಮ ಯಾರು ಅಂತ ಗೊತ್ತಾಗಿದೆ. ಆದ್ರೆ ದುರ್ದೈವ ದುರಂತ ನಿನ್ನ ಗಂಡನೇ ಆದ್ರು ರಾವಣ ಯಾರು ಅಂತ ಗೊತ್ತಾಗಲಿಲ್ಲ. ಪೂರ್ಣ ಅರ್ಥ ಆಗಲಿಲ್ಲ. ರಾಮನ ಚರಿತ್ರೆ ಗೊತ್ತಿಲ್ಲ, ರಾವಣನ ಚರಿತ್ರೆ ಗೊತ್ತಿಲ್ಲ. ಹಾಗಾಗಿ ಹೆಂಡತಿಯಾದ ಧರ್ಮಪತ್ನಿಯಾದಂತ ನಿನ್ನಲ್ಲಿ ನನ್ನ ಅಂತರಂಗವನ್ನು ಈ ತನಕ ತೆರವಿಡದೇ ಇದ್ದು ಈಗ ತೆರವಿಡ್ತಾ ಇದ್ದೀನಿ. ಕೇಳಬೇಕು ನಾನು, ಹೇಳಿ ಸ್ವಾಮಿ. ಮಂಡೋದರಿ ಸ್ವಾಮಿ, ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಕ್ಷೀರೋಬ್ಧಿಶಯನ ಆ ನಾರಾಯಣ ಓಲವಸ್ತನಾಗಿದ್ದ. ಎಂದಿನಂತೆ ಸನಕ ಸರಂದಾರಿಗಳು ಶ್ರೇಷ್ಠರು ಅವರು ಸಂದರ್ಶನಾಕಾಂಕ್ಷಿಗಳಾಗಿ ವೈಕುಂಠಕ್ಕೆ ಬಂದರು. ಅಲ್ಲಿ ಒಂದು ದ್ವಾರದಲ್ಲಿ ಜಯ ವಿಜಯ ಎನ್ನುವ ಉಭಯರು ದ್ವಾರಪಾಲಕರಾಗಿದ್ದರು. ಎಂದಿನಂತೆ ಅವರು ಬಂದರು. ಇವರಿಗೆ ಅಷ್ಟು ಹೊತ್ತಿಗೆ ಸಾರೋಪ್ಯ ಇತ್ತು, ಸಾಮೀಪ್ಯ ಇತ್ತು, ಸಾರೋಪ್ಯ ಇತ್ತು, ಸಾಹಿತ್ಯ ಒಂದು ಲಭ್ಯವಾಗಿಲ್ಲವಾಗಿತ್ತು. ಮುಕ್ತಿಯಲ್ಲಿ 4 ವಿಧವೇಳಿ: ಸಾರೋಪ್ಯ, ಸಾರೋಪ್ಯ, ಸಾಮೀಪ್ಯ, ಸಾಯುಜ್ಯ. ಸಾಯುಜ್ಯ ಆದ್ರೆ ಮತ್ತಿಲ್ಲ, ಅದ್ವೈತ. ವಿಷ್ಣುವಿನಲ್ಲಿ ವಿಷ್ಣುವೇ ಆಗಿ ಹೋಗುವುದು. ಅವರಿಗೆ 3 ಇತ್ತು: ಸಾರೋಪ್ಯವೂ ಇತ್ತು, ಸಾರೋಪ್ಯವೂ ಇತ್ತು, ಸಾಮೀಪ್ಯವೂ ಇತ್ತು, ಸಾಯುಜ್ಯ ಇರಲಿಲ್ಲ. ಹಾಗಾಗಿಯೇ
ವೈಕುಂಠದಲ್ಲಿ ಇದ್ರು ಅಹಂಕಾರವಂತ ಮುಕ್ತ ದ್ವಾರ ಸನಕಾದಿ ಮುನಿಗಳಿಗೆ. ಹಾಗಾಗಿ ಇವರನ್ನು ಲಕ್ಷಿಸದೆ ಇವರಲ್ಲಿ ಅಪ್ಪಣೆ ಪಡೆಯದೆ ಎಂದಿನಂತೆ ಅವರು ದ್ವಾರದ ಒಳ ಹೊಕ್ಕು ನಾರಾಯಣ ದರ್ಶನವನ್ನು ಮಾಡುವುದಕ್ಕಾಗಿ ಹೋಗ್ತಾ ಇದ್ರೆ ಮದ ಏರಿದ ಅವರು ಧಿಕ್ಕರಿಸಿದರು. ಹೌದಪ್ಪ, ಪರಿಣಾಮ ಏನಾಯ್ತು ಸ್ವಾಮಿ? ಸನಕಾದಿಗಳು ಕುಪಿತರಾದರು, ಆಗಲೇಬೇಕಲ್ಲ. ಶಪಿಸಿದರು. ಭೂಲೋಕದಲ್ಲಿ ಕೆಟ್ಟ ರಕ್ಕಸರಾಗಿ ಬಿದ್ದಿರಿ. ಯಾಕಂದ್ರೆ ಇದು ರಕ್ಕಸ ಪ್ರವೃತ್ತಿ. ಆದ್ದರಿಂದ ವೈಕುಂಠ ಲೋಕಕ್ಕೆ ಸಲ್ಲ. ಅಷ್ಟು ಶಪಿಸಿ ಅವರು ಹೋಗ್ಯಾರ. ಇವರಿಗೆ ಆವಾಗ ನೆತ್ತಿಗೆ ಅಹಂಕಾರ ಜನರಲ್ಲಿ ಇಳಿಯಿತು. ದೊಪ್ಪರೆ ಬಿದ್ದು ಆಚೆ ಈಚೆ ನೋಡಿದ್ರೆ ಸರಕಾದಿಗಳಿಲ್ಲ. ಕೆಟ್ಟ ಮೇಲೆ ಬುದ್ಧಿಮಂತ ಎನ್ನುವ ಹಾಗಾಯ್ತು. ಬುದ್ಧಿ ಬಂದಿದ್ರೆ ಹೋಗಿ ನಾವೇ ಆಮೇಲೆ ಏನಾಯ್ತು? ಓಡಿದ್ರು. ಹ, ವಿಷ್ಣು ಸಾನ್ನಿಧ್ಯಕ್ಕೆ ಓಡಿದ್ರು. ಹ, ಹ. ಅವನಲ್ಲಿ ತೋಡಿಕೊಂಡು ಮುನಿಗಳನ್ನು ನಾವು ಕಡೆಗಣಿಸಿ ಧಿಕ್ಕರಿಸಿ ಶಾಪಗ್ರಸ್ತರಾಗಿದ್ದೇವೆ. ನಮ್ಮನ್ನು ಉದ್ಧರಿಸಬೇಕು. ನಾವು ಭೂಲೋಕದಲ್ಲಿ ರಕ್ಕಸರಾಗಿ ಬಿದ್ದಿರುವುದಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಆ ನಾರಾಯಣ ನಸುನಕ್ಕು ಅವರಲ್ಲಿಯೇ ಕೇಳಿದಂತೆ, ಒಲಿದು 7 ಜನ್ಮ ಆದೀತು, ಮುನಿದು 3 ಜನ್ಮ ಆದೀತು. ಜಯ ವಿಜಯರು ಸಮಾಲೋಚನೆ ಮಾಡಿದ್ರಂತೆ. ಒಲಿದು 7 ಜನ್ಮ ಅಂದ್ರೆ ನಾರಾಯಣನಿಗೆ ಪ್ರೀತಿಗೆ ಪಾತ್ರರಾಗಿ ಬದುಕುವುದು, 7 ಜನ್ಮವನ್ನು ಉತ್ತರಿಸಿ ವೈಕುಂಠಕ್ಕೆ ಬರುವುದು. ಬಹಳ ದೀರ್ಘಕಾಲ ವೈಕುಂಠವನ್ನು ಬಿಟ್ಟಿರಬೇಕಾಗ್ತದೆ. ವಿಷ್ಣು ಸಾನ್ನಿಧ್ಯವನ್ನು ಬಿಟ್ಟಿರುವುದು ಕಷ್ಟವಾಗ್ತದೆ. ಆದ್ದರಿಂದ ಮುನಿದಾದರೂ ಸರಿ 3 ಜನ್ಮ. ಮುನಿದು 3 ಜನ್ಮ ಅಂದ್ರೆ ಆ ವಿಷ್ಣುವಿನ ವಿರೋಧಿಗಳಾಗಿ ಹುಟ್ಟು ವಿಷ್ಣುವಿನಿಂದಲೇ ಹತರಾಗಿ ಮತ್ತೆ ವೈಕುಂಠವನ್ನು ಸೇರುವುದು. ಮುನಿದು 3 ಜನ್ಮವೇ ಆದೀತು ಅಂತ ಒಪ್ಪಿಕೊಂಡ್ರಂತೆ. ಹೌದಾ? ಆದ್ರೆ ನೀನೇ ಬಂದು ನಮ್ಮನ್ನು ಸಂಹರಿಸಿ ಆ 3 ಜನ್ಮದಿಂದ ಉದ್ಧರಿಸಬೇಕು. ಒಳ್ಳೆ ಕಥೆ ಸ್ವಾಮಿ. ತಥಾಸ್ತು ಅಂತ ವಿಷ್ಣು ಅಭಯ ಕೊಟ್ಟಂತೆ ಆ ಜಯ ವಿಜಯರು ಭೂಲೋಕದಲ್ಲಿ ರಕ್ಕಸರಾಗಿ ಹುಟ್ಟಿದ್ರಂತೆ. ಸ್ವಾಮಿ, ಹಾ ಕತೆ ಕೇಳುವುದಕ್ಕೆ ಬಹಳ ಚೆಂದ ಇದೆ. ಹಾ ಇಷ್ಟು ದಿವಸ ಅದು ಶಿವನ ಕತೆ ಹೇಳಿದವರು, ಶಿವನ ಭಜನೆ ಮಾಡಿದವರು ಬಿಟ್ಟರೆ ಹಾ ಹರಿಯ ಕಥೆಯ ಧ್ಯಾನ ನಾನು ಕೇಳಲೇ ಇಲ್ಲ. ಹರಭಕ್ತನಾದ ರಾವಣನ ಬಾಯಿಂದ ಹರಿಕತೆ ಕೇಳುವ ಯೋಗರು. ಅದಕ್ಕೆ ಹೇಳುವುದು, ಹಾ, ಬರೀದೇ ವೇದಕ್ಕೆ ನಾನು ಭಾಷ್ಯವನ್ನ ಬರೆದು ರಾವಣಿಯಂತ ಪ್ರಸಿದ್ಧಿ ಆದದ್ದಲ್ಲ. ಹರಿಹರರಲ್ಲಿ ಭೇದ ಇಲ್ಲ ಎನ್ನುವುದು ಶಾಸ್ತ್ರ ಓದಿದ ವೇದಾಂಗತರಾದಂತಹ ರಾವಣಿಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳಲಿಲ್ಲ. ಯಾಕೆ ನಮ್ಮ ಸ್ಥಾನದಲ್ಲಿ ಕುಳಿತು ನಾವು ಹೇಳಬಾರದು ಎಂಬ ಕಾರಣಕ್ಕಾಗಿ ಈಗ ನನ್ನ ಹೆಂಡತಿ ಆದ್ರೆ ನಿನ್ನಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಹಾ, ಭೂಲೋಕದಲ್ಲಿ ರಕ್ಕಸರಾಗಿ ಹುಟ್ಟಿದರು. ಮೊದಲನೇ ಜನ್ಮ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಒಂದು ಜನ್ಮ ಆಯ್ತು. ಹಿರಣ್ಯಾಕ್ಷನನ್ನು ಶ್ವೇತ ವರಾಹನಾಗಿ, ಹಿರಣ್ಯಕಶಿಪುವನ್ನು ನಾರಸಿಂಹನಾಗಿ ಆ ನಾರಾಯಣನೇ ಅವತರಿಸಿ ಧರೆಗಿಳಿದು ಬಂದು ನೋಡು, ಒಂದು ಪೂರ್ಣ ಪ್ರಾಣಿ ಶ್ವೇತವರಾಹ, ಮತ್ತೊಂದು ಅರ್ಧ ಮನುಷ್ಯ ಅರ್ಧ ಪ್ರಾಣಿ ನಾರಸಿಂಹ. ಹೀಗೆ ವಿಚಿತ್ರ ರೀತಿಯಲ್ಲಿ ಅವತರಿಸಿ ಅವರನ್ನು ಕೊಂದು ಮುಗಿಸಿದ. ಸಂಹಾರ ಆಯ್ತು. ಹೌದು. ಹಾ, ಆಮೇಲೆ 2ನೇ ಜನ್ಮವನ್ನ ಕಾಂಡರವರು. ಹಾ, ಮತ್ತೊಂದು ಜನ್ಮ ಎಲ್ಲಿ, ಹೇಗೆ? ಅದು ಇಲ್ಲಿ ಲಂಕೆಯಲ್ಲಿ. ಲಂಕೆ? ಹೌದು. ಅರ್ಥ ಆಗಲಿಲ್ಲ. ಒಬ್ಬ ಹೋದ, ಒಬ್ಬ ಇಳಿದಿದ್ದ. ಅಯ್ಯೋ, ಹೌದಾ? ಹೌದು. ಹಾಗೆ ಶಾಪಗ್ರಸ್ತರಾಗಿ ಲಂಕೆಯಲ್ಲಿ ಹುಟ್ಟುಕೊಂಡವರು ಯಾರು? ರಾವಣ ನನ್ನ ತಮ್ಮ ಕುಂಭಕರ್ಣ. ತಮ್ಮ ಕುಂಭಕರ್ಣ ಈಗಾಗಲೇ 2ನೇ ಜನ್ಮವನ್ನು ಉತ್ತರಿಸಿದ್ದಾನೆ. ಅಣ್ಣ ರಾವಣ ನಾನು ಇನ್ನೂ ಬದುಕಿ ಇದ್ದೇನೆ. ಈಗ ರಾಮನ ಕಥೆ ಎಷ್ಟು ವಿಚಿತ್ರವಾಗಿದೆಯೋ ರಾವಣನ ಕಥೆಯೂ ಅಷ್ಟೇ ವಿಚಿತ್ರವಾಗಿದೆ ಅಲ್ಲವೇ? ನಿಜವಾಗಿಯೂ ವಿಚಿತ್ರ ಆಗಿದೆ ಸ್ವಾಮಿ. ಅದಕ್ಕಾಗಿಯೇ ಲಾಲಿಸು ಮಯ ತರುಜೆ ಮಚ್ಚರಿತವ ಲಾಲಿಸು. ನನ್ನದು ಒಂದು ಚರಿತ್ರೆ ಉಂಟು, ನೀವು ಅವರ ನನಗೂ ಒಂದು ಚಾರಿತ್ರ್ಯ ಉಂಟು.
ಇದೆ ಇದೆ ಇದೆ. ಆದ್ದರಿಂದ ಹಾ. ಈಗ ನಿನ್ನಲ್ಲಿ ಕೇಳ್ತೇನೆ ಹೇಳಿ ಮಂಡೋದರಿ. ಸ್ವಾಮಿ. ಆಡಿದ ಬಲಬಹುದೇ ಮಾದನು ಆಡಿದ ಬಲಬಹುದೇ ಮಾದನು ಓಡಿ ಸಿಕ್ಕಬಹುದೇ ಶಪಥದಿ ಓಡಿ ಸಿಕ್ಕಬಹುದೇ ಶಪಥದಿ ಕೂಡಿ ಕಾಡಬಹುದೇ ಲೋಕದಲ್ಲಿ ಕೇಳಲೆ ಕೂಡಿ ಕಾಡಬಹುದೇ ಲೋಕದಳಿನ್ನು ಕೇಳಲೆ ಮಾಡಿ ಕೀಳಬಹುದೇ ಕಾರ್ಯವ ಮಾಡಬಲೆ ಚಿಂತಿಸಬೇಡೆನುತ ಸಂತೈಸಿದನು ಚಿಂತಿಸಬೇಡೆನುತ ಸಂತೈಸಿದನು ಮಂಡೋದರಿಯ ವ್ಯಥೆಯ ಸ್ವಾಮಿ. ಹೀಗೆ ನಾವು ವಿಷ್ಣುವಿಗೆ ಆಡಿದ್ದೇವೆ ಅಂದ್ರೆ ಮಾತು ಕೊಟ್ಟಿದ್ದೇವೆ. ಹಾಗೆ ಆಡಿ ತಪ್ಪಲೂಬಹುದೇ? ಆಡಿದ ಮೇಲೆ ತಪ್ಪಲೇ ಕೂಡಿ. ಖಂಡಿತ ತಪ್ಪಬಾರದು. ಈಗ ನಾನೊಂದೊಮ್ಮೆ ಸೀತೆಯನ್ನ ಒಪ್ಪಿಸಿ ಶರಣಾಗತರಾದರೆ ಆವಾಗ ಆ ನಾರಾಯಣ ನಮಗೆ ವಿಷ್ಣುವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ನಾವೇ ಆಡಿದ ಮಾತನ್ನ ತಪ್ಪಿದಂತಾಗ್ತದೆ. ಹೌದು. ಓಡಲೇಬಾರದು. ಓಡಿದ ಮೇಲೆ ಸಿಕ್ಕಿ ಬೀಳಲೇಬಾರದು. ಓಡಿದ್ದಕ್ಕೆ ಏನಂತ? ಸೀತಾಪಾರವನ್ನು ಮಾಡಲೇಬಾರದು. ಮಾಡಿ ಆಗಿದೆ. ಮಾಡಿ ಆದ ಮೇಲೆ ತಪ್ಪಾಯಿತು ಅಂತ ಒಪ್ಪಿಕೊಳ್ಳಲೇಬಾರದು. ಓಡಿ ಸಿಕ್ಕಬಾರದು. ಕೂಡಿ ಕಾಡಬಾರದು. ಕಾಡಿ ಕೂಡಬಹುದು. ಕೂಡಿದ ಮೇಲೆ ಕಾಡ. ಈಗ ನಾನು ಸೀತೆಯನ್ನ ಒಪ್ಪಿಸಿ ಶರಣಾಗತರಾದರೆ ರಾಮ ಉದಾರದಿಂದ ನನ್ನನ್ನು ಮನ್ನಿಸಿ ಬದುಕುವುದಕ್ಕೆ ಅವಕಾಶವನ್ನು ಕೊಡಬಹುದು. ಕೊಡ್ತಾನೆ. ಸೀತಾಪಹರಣ ಎಂಬ ಕಾರಣದಿಂದ ನನಗೂ ರಾಮನಿಗೂ ವೈರ ಉಂಟಾಗಿದೆ. ಆ ವೈರವೇ ಕಾರಣವಾಗಿ ಅವ ನನ್ನನ್ನು ತೆರೆಯುವುದಕ್ಕೆ ಬೇಕಾಗಿಯೇ ಇಲ್ಲಿಗೆ ಬಂದಿದ್ದಾರೆ. ಬಂದ ಈ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಹೇಡಿಯಾಗಿ ಶರಣಾಗತನಾಗದೇ ಇರುವಂತಹ ರಾವಣ ಬದುಕುವುದಕ್ಕೆ ಬೇಕಾಗಿ ಸೀತೆಯನ್ನು ಒಪ್ಪಿಸಿ ಶರಣಾಗತನಾದರೆ ನಾನೇ ರಾಮನಿಗೆ ಸಂದಿಗ್ಧವನ್ನು ತಂದ ಹಾಗೆ ಕೂಡಬಹುದು. ಮುಂದೆ ರಾಮನಿಂದಲೇ ನಾನು ಸಾಯಬೇಕು. ಆವಾಗ ರಾಮನಿಗೆ ಕಾರಣ ಏನಿರ್ತದೆ? ಸ್ನೇಹಿತರನ್ನು ಕೊಲ್ಲುವುದಕ್ಕಾಗ್ತದ? ಶರಣಾಗತನನ್ನು ಕೊಲ್ಲುವುದಕ್ಕಾಗ್ತದ? ಹಾಗಾಗಿ ರಾಮನಿಗೆ ನಾನೇ ಸಂದಿಗ್ಧವನ್ನು ತಂದಿದ್ದಂತಾಗ್ತದೆ. ಆದ್ದರಿಂದಲೇ ಈಗ ಕೂಡುವುದೇ ಮತ್ತೆ ಕಾಡುವುದಕ್ಕೆ ರಾಮನಿಗೆ ಕೊಲ್ಲುವುದಕ್ಕೆ ಅವಕಾಶವೇ ಇಲ್ಲ. ನಾನೇ ಕೈಯಾರೆ ಅಂತ ಅವಕಾಶದಿಂದ ವಂಚಿತರಾದಂತಾಗ್ತದೆ. ಕೊಟ್ಟ ಮಾತಿನಂತೆ ಉಳಿದ 3 ಜನ್ಮ ಇದು 2ನೇ ಜನ್ಮ ಅವನೇ ವಿರೋಧಿಯಾಗಲಿ ಗ್ರಹಿಸಬೇಕು. ಅದಕ್ಕಿರುವ ದಾರಿ ಸೀತೆಯನ್ನು ಒಪ್ಪಿಸದೇ ಇರುವುದು. ಆದ್ದರಿಂದ ಕೂಡಿ ಕಾಡಲು ಬಹುದೇ ಲೋಕರಿ. ಆ ಕಾರಣಕ್ಕಾಗಿ ಮಂಡೋದರಿ ನಾನು ಸೀತೆಯನ್ನು ಕೊಡಲಾರೆ. ಕೊಟ್ಟರೆ ರಾಮನಿಗೆ ಸಂಕಟವಾಗ್ತದೆ. ಧರ್ಮ ಸಂಕಟಕ್ಕೆ ರಾಮ ಸಿಕ್ಕುತ್ತಾನೆ. ಹಾಗಾಗಬೇಕು. ಆಗಬಾರದು ಸ್ವಾಮಿ. ಈಗ ನೀವೇನು ಅಂತ ಪೂರ್ಣ ಅರ್ಥ ಆಯಿತು. ರಾವಣ ಪರಸತಿಯನ್ನು ತಂದ ಕಂಡವರೆಲ್ಲ ಆಡಿಕೊಳ್ಳುವುದಕ್ಕೆ ಮುಂದಾದಾಗ ನಾನೂ ನೊಂದುಕೊಂಡಿದ್ದೆ.
ಹೇಳಿದ್ದೆ ಸ್ವಾಮಿ. ರಾವಣ ಯಾಕೆ ತಂದ ಪೂರ್ಣ ಅರ್ಥ ಆಯ್ತಲ್ಲ. ಉದಾತ್ತವಾದ ಧ್ಯೇಯ ಉದ್ದೇಶಗಳಿರುವವರು, ಆ ಕಾರಣದಿಂದಾಗಿ ಹೀಗೆ ಹುಟ್ಟಿ ಬಂದವರು ಅಂತಾದ್ರೆ ಇನ್ನು ನೀವು ಇಡುವ ಅಡಿಗೆ ನಾನು ತಡೆಯಾಗಿ ಖಂಡಿತ ನಿಲ್ಲುವುದಿಲ್ಲ ಸ್ವಾಮಿ. ಹಾಗೆಂತ ನಿನ್ನಲ್ಲಿ ಒಂದು ಪ್ರಾಮಾಣಿಕವಾದ ವಿಷಯವನ್ನು ಹೇಳ್ತೇನೆ. ಹೇಳಿ. ನಾನು ಖಂಡಿತ ಸಂಭಾವಿತನಲ್ಲ. ರಾವಣ ಪರಸತಿಯನ್ನ ತಂದ ಯಾಕೆ? ಅದು ಸೀತೆಯ ವಿಷಯದಲ್ಲಿ ಮಾತ್ರ ಪ್ರಶ್ನಾರ್ಥಕ. ಪರಸತಿಯನ್ನು ತರುವುದು ನನಗೆ ಹೊಸತೂ ಅಲ್ಲ, ರಾಕ್ಷಸರ ಪದ್ಧತಿ. ಅದು ಅಪರಾಧ ಅಂತ ನನಗೆ ಅನ್ನಿಸ್ಲೂ ಇಲ್ಲ. ಆದ್ದರಿಂದ ಸೀತಾಪಹಾರದಲ್ಲಿ ಮಾತ್ರ ಇದೇ ಒಂದು ಕಾರಣ. ನನಗೂ ಅಷ್ಟಕ್ಕೆ ನಿಜವಾದ ಉತ್ತರ ಬೇಕಿತ್ತು. ಯಾರಲ್ಲಿಯೂ ಹೇಳಲಿಲ್ಲ, ನಿನ್ನಲ್ಲಿ ಮಾತ್ರ. ಸ್ವಾಮಿ, ನನ್ನನ್ನು ಹಾಗೆ ಅಂತರಂಗದಲ್ಲಿ ಇರಿಸಿಕೊಂಡವರಲ್ಲಿ ನನ್ನ ಮೇಲೆ ನಿಮಗಿರುವಂತಹ ಪ್ರೀತಿಯನ್ನು ಕಂಡಾಗ ನನ್ನ ಬದುಕೇ ಧನ್ಯವಾಯಿತು ಅಂತ ನನಗೆ ಅನಿಸ್ತಾ ಇದೆ ಸ್ವಾಮಿ. ಸಂತೋಷ ಆಯಿತು. ನನ್ನ ಜೀವನಕ್ಕೆ ಇನ್ನೇನು ಬೇಕು ಹೇಳಿ? ಇಷ್ಟು ಎತ್ತರದ ವ್ಯಕ್ತಿತ್ವವುಳ್ಳ ನಿಮ್ಮ ಸತಿಯಾಗಿ ಇಷ್ಟು ಕಾಲ ದಾಂಪತ್ಯವನ್ನು ನಡೆಸಿದಿನಲ್ಲ, ಸಾಕು ನನಗಿಷ್ಟು. ಮಾತನಾಡುತ್ತಾ ಅಂತರಂಗವನ್ನು ತೆರೆದಿಡುತ್ತಾ ಕಾಲ ಹೋದದ್ದೇ ಗೊತ್ತಾಗಲಿದೆ. ಬೆಳಗಾಗ್ತಾ ಆಗ್ತಾ ಇದೆ. ತ್ರಿಕಾಲದಲ್ಲಿಯೂ ನನ್ನ ಸಂಧ್ಯಾವಂದನಾದಿಗಳನ್ನು ನಾನು ಬಿಡುವವನಲ್ಲ. ಕರ್ಮನಿಷ್ಠ ಶುದ್ಧ ಕರ್ಮಠ ರಾವಣ. ಹಾಗಾಗಿ ಇಲ್ಲಿಯವರೆಗೆ ಆರಾಧ್ಯ ದೇವರಾಗಿರುವಂತಹ ಹರನನ್ನು ಮಾತ್ರ ಪೂಜೆ ಮಾಡ್ತಾ ಇದ್ದೆವು. ಇವತ್ತು ಈಗ ಅಂತರಂಗವನ್ನು ತೆರೆದಿಟ್ಟ ಮೇಲೆ ಹರಿ ಹರರಲ್ಲಿ ಭೇದ ಇಲ್ಲ ಅನ್ನೋದನ್ನು ಒಪ್ಪಿಕೊಂಡ ಮೇಲೆ ಹರನೇನು ಹರಿಯೇ, ರಾಮನೇನು ಲಕ್ಷ್ಮಣನೇನು, ಎಲ್ಲವರು ಅವರೇ ಅವರೇ. ಈ ಹೊತ್ತು ನಾವೇನವರು ಒಂದಾಗಿ ಆ ಆತ್ಮ ರಾಮ, ಆ ಮೂಲ ರಾಮ, ಆ ಮೂಲ ಶುದ್ಧ ಚೈತನ್ಯ ರಾಮನನ್ನೇ ಪೂಜಿಸೋಣ. ಹಾಗಾಗಿ ದಿಕ್ಕುಗಳ ಅರಸರೆಲ್ಲ ಕೊಟ್ಟಿರುವಂತಹ ಕಪ್ಪಗಾಣಿಕೆ, ದಿಕ್ಪಾಲಕರೆಲ್ಲ ಇದ್ದಂತಹ ಕಪ್ಪ, ಮುತ್ತು ರತ್ನ ವಜ್ರ ವೈಢೂರ್ಯ ತುಂಬಿ ತುಳುಕುತ್ತಾ ಇತ್ತು ರಾಜ ಭಂಡಾರ. ಅದೆಲ್ಲವನ್ನು ತೆಗೆಸಿದ್ದೇನೆ, ತರಿಸಿದ್ದೇನೆ. ವಿಪ್ರ ಶ್ರೇಷ್ಠರಿಗೆ ಕರೆದು ಮೊಗೆ ದಾನವನ್ನು ಕೊಟ್ಟಿದ್ದೇನೆ. ಇದು ರಾವಣ ಆರ್ಜಿಸಿದೆ. ಇನ್ನು ಇದು ನನ್ನದ್ದಲ್ಲ. ಆದ್ದರಿಂದಲೇ ಎಲ್ಲವರಿಗೂ ದಾನವಾಗಿ ಕೊಟ್ಟಿದ್ದೇನೆ. 10 ಕರಗಳನ್ನು ಜೋಡಿಸಿ 10 ಶಿರವನ್ನು ಭಾವಿಸಿ ವಂದಿಸಿ ಕ್ಷಮೆ ಕೇಳಿ ಆಶೀರ್ವಾದವನ್ನು ನೀಡ್ತಾ ಇದ್ದೇನೆ.